ಇವತ್ತಿರೋ ಸ್ಕೇಲ್ಗೆ ಏನಾದ್ರು ಸೂಪರ್ ಹೀರೋ ಅದೆಲ್ಲ ಒಂದು ಸ್ಕೇಲಲ್ಲಿ ಮಾಡಬೇಕು. ಎಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಓಜಿ ಕನ್ನಡ ಟಿವಿ ಸೀರಿಯಲ್ ಹೆಸರುಗಳು: ಪುಟ್ಗೌರಿ ಮದುವೆ, ಆ, ಅಶ್ವಿನಿ ನಕ್ಷತ್ರ, ಆ, ಮಾಂಗಲ್ಯ ಅಂತ ಏನಾದ್ರು ಕೇಳಿದ್ಯಾ ಲೈಫ್ ಅಲ್ಲಿ? ಇಲ್ಲ ದಂಡ ಪಿಂಡಗಳು ಅಂತ ಕೇಳಿದ್ಯಾ? ಸಿಲ್ಲಿಲಲ್ಲಿ ಅಂತ ಕೇಳಿದ್ಯಾ? ಸಿಲಿಲಲ್ಲಿ ಕೇಳಿದೀನಿ. ತರುಣ್ ಸರ್ ಫಿಲ್ಮ್ ಎಂಟರ್ ಆಗಿದ್ದು ಆಸ್ ಎ ಚೈಲ್ಡ್ ಆಕ್ಟರ್ ನಮ್ಮ ಓಜಿ ಫಿಲ್ಮ್ ಗಣೇಶನ ಮದುವೆ ಮೂಲಕ. ಚೈಲ್ಡ್ ಆರ್ಟಿಸ್ಟ್ ಆದ್ಮೇಲೆ ನಾನು ಫಸ್ಟ್ ಸಿನಿಮಾ ಅಂತ ಆಗಿದ್ದೇನೆ ಎಕ್ಸ್ಕ್ಯೂಸ್ ಮಿ. ಆಕ್ಟರ್ ಟು ಡೈರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು? ಆಕ್ಟರ್ ಆಗಿ ವರ್ಕ್ ಆಗ್ಲಿಲ್ಲ ನಾನು ಅಷ್ಟೇನೆ. ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ಸಿನಿಮಾದಲ್ಲಿ ಹೆಂಗ್ ಕಾಣಿಸ್ಕೋಬೇಕು ಅನ್ನೋದನ್ನ ಬಿಟ್ಟು ವಾಟ್ ವಾಸ್ ಯುವರ್ ಹೋಮ್ ವರ್ಕ್? ತುಂಬಾ ನ್ಯಾಚುರಲ್ ಆಗಿ ತಗೊಂಡೋಗೋಣ, ಒನ್ ನೈಟ್ ಕತೆ ಹೆಂಗ್ ನಡೀತು ಆವತ್ತಿನ ಇನ್ಸಿಡೆಂಟ್ಸು ಹಂಗೆ ತೋರ್ಸೋಣ ಅಂತ. ವಾಟ್ಸ್ ಯುವರ್ ರೈಟಿಂಗ್ ಪ್ರಾಸೆಸ್? ಕಾಟ್ ಇರೋದು ಒಂದು ಸೀನ್, ಇಫ್ ಯು ರಿಮೆಂಬರ್, ದರ್ಶನ್ ಸರ್ ಬಂದು ಅವ್ರ ಹತ್ರ ಫೇಸ್ ಟು ಫೇಸ್ ಮಾತಾಡ್ತಾರೆ. ಹಿಂಗ್ ಹೇಳ್ಕೊಂಡೆ ಎಲ್ಲಾ ಹುಡುಗಿರ್ನ ಯಾಮಾರಿಸ್ತಿದ್ದೆ ಸರ್ ಅವನು. ಉಪ್ಪಿ ಸರ್ದು ಉಪೇಂದ್ರನ ಸಿನಿ ಬಫ್ ಜೊತೆ ಕುಂತ್ಕೊಂಡ್ರೆ ಎಲ್ಲ ಆನ್ಸರ್ ಅವ್ರ ಕಡೆಯಿಂದನೇ ಬರುತ್ತೆ. ಸುಂದರ ಚಂದಿರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾಧವ. ಏನೋ ರಂಗಿತ ರಂಗ ಅಂತ ಕೇಳ್ದಂಗಾಯ್ತು. ಕರೆಕ್ಟ್ ಕರೆಕ್ಟ್. ಎಕ್ಸಾಕ್ಟ್. ಕರೆಕ್ಟ್. ಎಲ್ರಿಗೂ ನಮಸ್ಕಾರ. ಇವತ್ ನಮ್ ಜೊತೆ ಏಳುಮಲೆ ಚಿತ್ರತಂಡದಿಂದ ಚಿತ್ರದ ಡೆಬ್ಯೂ ಆಟಗಾರ್ತಿ ಹಾಗೂ ಹೀರೋಯಿನ್ ಆದ ಪ್ರಿಯಾಂಕಾ ಅವರು, ಟ್ರೇಲರ್ ಅಲ್ಲಿ ಸಖತ್ ಖಡಕ್ ಆಗಿ ಕಾಣಿಸ್ಕೊಂಡಿರೋ ಹೀರೋ ಆದ ರಾಣಾ ಅವರು, ಜೊತೆಗೆ ತರುಣ್ ಸುಧೀರ್ ಅವ್ರು ಗೊತ್ತು ತಾನೆ, ಅವರು ಇದ್ದಾರೆ. ಬಟ್ ಡೈರೆಕ್ಟರ್ ಆಗಿ ಅಲ್ಲ, ಪ್ರೊಡ್ಯೂಸರ್ ಮತ್ತು ಕ್ರಿಯೇಟಿವ್ ಹೆಡ್ ಆಗಿ. ಸೊ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂಡ್ ವೆಲ್ಕಮ್ ಟು ಮೆಟ್ರೋ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇದೆ ಸೆಪ್ಟೆಂಬರ್ 5ಕ್ಕೆ ಫಿಲಂ ರಿಲೀಸ್ ಆಗ್ತಾ ಇದೆ, ಹೌಸ್ ದ ಜೋಶ್. ವೆರಿ ಹೈ. ಇವ್ರು ಸರಿ ಕೇಳಿಲ್ಲ, ಹೌಸ್ ದ ಜೋಶ್. Very high. ಕೇಳಿಸ್ತಾ ಇಲ್ಲ ಇನ್ನೊಂಚೂರು? ಹೌಸ್ ದ ಜೋಶ್. ಓಕೆ, ನಿಮಗೆ ಕೇಳ್ತಾ ನನ್ನ ವಾಯ್ಸೇ ಹೋಗ್ಬೇಕು. ಏಳುಮಲೆ ಹೆಸರಲ್ಲಿ ಒಂದು ಪಾಪ್ಯುಲರ್ ಸಾಂಗ್ ಇದೆ, ಅದ್ ಯಾವ್ದು ಅಂತ ಗೆಸ್ ಮಾಡಿ ಒಂದೆರಡು ಲೈನ್ ಹಾಡ್ಬೇಕು. ನಮ್ಮ ಆನುಮಲೆ ಜೇನುಮಲೆ ಪಿಕ್ಚರ್ ಬಿಟ್ಟು ನಮ್ದು ಬಿಟ್ಟು ಇದು ನಮ್ಮ ಜೋಗಿ ಫಿಲಮ್ದು ಬರುತ್ತಲ್ಲ, ಒಂದೆರಡು ಲೈನ್. ಇಳುಮಲೆ ಮ್ಯಾಲೆ ನೀ ಕುಂತಾನಪ್ಪ ಮಾದೇವ. ನೈಸ್, ಆಯ್ತು, ಒಂದ್ ಲೈನ್. ಓಕೆ. ರೀಸೆಂಟ್ ಆಗಿ ನೀವು ಕಲ್ತಿರೋ ಹೊಸ ವಿಷಯಗಳು ಯಾವ್ಯಾವುದು ಸರ್? ನಾನು ಅದೇ ಈ ಕುಕಿಂಗ್ ಅಂತ ಬಂದ್ರೆ ಯಾವ ಡಿಶ್ ಚೆನ್ನಾಗಿದೆ ಅಂತ ನೋಡಿ ನನ್ನ ಹೆಂಡತಿ ಕಳ್ಸೋದು ಕಲ್ತಿದ್ದೀನಿ ಅಷ್ಟೇ. ನಾನು ಮಾಡೋದು ಕಲ್ತಿಲ್ಲ. ನನ್ನ ಹೆಂಡತಿ ಕಳ್ಸಿದ್ರೆ ಪಾಪ ಅವ್ರು ಮಾಡ್ತಾರೆ ಅನ್ನೋದು ಅದೊಂದು ಕಲ್ತಿದ್ದೀನಿ ಅಷ್ಟೇ. ಚೆನ್ನಾಗಿ ಏನೇ ಬಂದ್ರು ಇನ್ಸ್ಟಾಗ್ರಾಮ್ ಅಲ್ಲೋ ಅಥವಾ ಯೂಟ್ಯೂಬ್ ಅಲ್ಲೋ ಏನೋ ಒಂದು ಬಂತು ಸಜೆಷನ್ ನೋಡಕ್ ಸಖತ್ತಾಗಿದೆ ಅಂತಂದ್ರೆ ಫಸ್ಟ್ ಅಲ್ಲಿ ಫಾರ್ವರ್ಡ್ ಮಾಡಿ ಇಟ್ಬಿಟ್ಟಿರ್ತೀನಿ ಅಷ್ಟೇ. ಸೊ ಅವ್ರಿಗೆ ಗೊತ್ತಾಗುತ್ತೆ ಇದಕ್ಕೆ ಕಳಿಸ್ತಾರೆ. ಹೌದೌದು, ಅಲ್ಲ ಗೊತ್ತು. ಅಂಡ್ ಶಿ ಡಸ್ ಇಟ್. Okay, nice, ಅವ್ರು ಮಾಡ್ತಾರೆ. ಸೊ ಅವ್ರಿಗೆ ಇಂಟ್ರೆಸ್ಟ್, ಏನಾದ್ರು ಹೊಸದಾಗಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಇದೆ. ಸೊ ಹಂಗೆ ನಮ್ ಪ್ರಿಫರೆನ್ಸ್ ಗೊತ್ತಾದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಕಲ್ಸಿರ್ತೀನಿ ಅಷ್ಟೇ. ಸೊ ಸರ್ ನೀವು? ನನಗೆ ಇಂಟರ್ನೆಟ್ ಅಲ್ಲಿ ಐ ಥಿಂಕ್ ನಾವೆಲ್ಲ ಒಂಚೂರು ಯಾವಾಗಲೂ ಈ ಥರ ಫೀಲ್ಡಲ್ಲಿದ್ದು ಒಂಥರ ಮೋಟಿವೇಟೆಡ್ ಆಗಿ ಇರೋಕ್ಕೆ ಇಷ್ಟಪಡ್ತೀವಿ. ಐ ಥಿಂಕ್ ಪಾಸಿಟಿವ್ ಆಗಿರೋಕ್ಕೆ. ಸೊ ನನಗದು ಐ ಥಿಂಕ್ ಇದೆಲ್ಲ ಆಲ್ಗರಿದಮ್ ವೈಸೇ ವರ್ಕ್ ಆಗೋದಲ್ವಾ, ಎಲ್ಲ ಆ ಥರನೇ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟು ಅಂಥದ್ದೇ ಎಲ್ಲ ಬರ್ತಾ ಇರುತ್ತೆ. ಸೊ ಐ ಥಿಂಕ್ ಮೋರ್ ದೆನ್ ಲರ್ನಿಂಗ್ ಮೋಟಿವೇಶನಲ್ ಇದೇ ಬರ್ತಾ ಇರುತ್ತೆ, ರೀಲ್ಸ್ ಆಗಿರಲಿ ಎಲ್ಲ. ಸೊ ದಟ್ ಇಸ್ ಆಲ್ಸೋ ಲರ್ನಿಂಗ್. ಮೋಟಿವೇಶನ್ ಇಸ್ ಆಲ್ ಅಬೌಟ್ ಲರ್ನಿಂಗ್. ಅಗೇನ್ ನಿಮ್ಗೆ ಅಲ್ಲೇನೋ ಒಂದು ಹೇಳುತ್ತೆ, ಒಂದು ಪಾಠ ಹೇಳ್ತಾ ಇರುತ್ತೆ, ಅದು ತಿಳ್ಕೊ ನೀನು, ಅದು ಕಲಿ ಅಂತಾನೆ ಹೇಳ್ತಾ ಇರುತ್ತೆ. ಸೊ ಮೋಟಿವೇಶನ್ ಇಸ್ ಅಗೇನ್ ಪಾರ್ಟ್ ಆಫ್ ಲರ್ನಿಂಗ್. ಸರ್ 3 to 4 ಹೈಲೈಟ್ಸ್ ಆಫ್ ದ ಮೂವಿ. ಗಡಿ ಭಾಗದ ಒಂದು ಪ್ರೇಮ ಕತೆ ಅಂದ್ರೆ ಅದು ತುಂಬಾ ಕಮ್ಮಿ ಎಕ್ಸ್ಪ್ಲೋರ್ ಮಾಡಿರೋದು. ಹೌದು, ನಿಮಗೆ ಅಂಡ್ ವಿತ್ ಝೀರೋ ಕಾಂಟ್ರವರ್ಷಿಯಲ್ ಇಶ್ಯೂಸ್. ಇದ್ರಲ್ಲಿ ಯಾವುದು ಕಾಂಟ್ರವರ್ಷಿಯಲ್ ಇಶ್ಯೂಸ್ ನ ತಗೊಂಡು ಲವ್ ಸ್ಟೋರಿ ಪ್ಲೇಸ್ ಮಾಡಿಲ್ಲ. ಅದು ಒಂದು. ಎರಡನೇದು, ಚಾಮರಾಜನಗರ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಬಂದಂತ ತುಂಬಾ ಕೆಲವು ಸಿನಿಮಾಗಳು ಮಾತ್ರ. ಕರೆಕ್ಟ್. ಸೊ ಅದೊಂದು ತುಂಬಾ ಹೈಲೈಟೆಡ್. ಅಂಡ್ ಚಾಮರಾಜನಗರ ತಮಿಳುನಾಡು ಬಾರ್ಡರ್ ಅಲ್ಲೇ ನಡೆಯುವಂತ ಒಂದು ಕತೆ, ಅದು ಒನ್ ಆಫ್ ದಿ ಹೈಲೈಟ್ಸ್. ಮೋಸ್ಟ್ ಆಫ್ ದಿ ಪೋರ್ಷನ್ ಸಿನಿಮಾದು ಒಂದು ನೈಟ್ ನಡೆಯುತ್ತೆ. ಸೊ ಅಗೇನ್ ಅದು ನಿಮಗೆ ತುಂಬಾ ಗ್ರಿಪ್ಪಿಂಗ್ ಆಗಿಡತ್ತೆ. ಹೌದು. ರೀಸೆಂಟ್ ನಾವು ಸಿನಿಮಾ, ನಾವು ಮ್ಯಾಕ್ಸ್ ಅಂತ ಒಂದು ಸಿನಿಮಾ ನೋಡಿದ್ವಿ, ಸುದೀಪ್ ಸರ್ದಾಗಿರ್ಲಿ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಆಗಿರ್ಲಿ, ಅಥವಾ ತಮಿಳಲ್ಲಿ ಕೈದಿ ಅಂತ ಒಂದು ಸಿನಿಮಾ. ಹೌದು. ಇದೆಲ್ಲ ಆ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಕತೆಗಳು ಬೇರೆ ಬೇರೆ ಇರ್ಬೋದು, ಬಗ್ಗೆ ಪ್ಯಾಟರ್ನ್ ವೈಸ್ ಅಲ್ಲಿ ಒಂದು ನೈಟ್ ಅಲ್ಲಿ ನಡೆಯುವಂಥದ್ದು. ಅಂದ್ರೆ ಬೇಸಿಕಲಿ ನಿಮ್ಗೆ ತುಂಬಾ ಒಂದು ಸಿನಿಮಾನೇ ಒಂದು ಟೈಮ್ ಬಾಂಬ್ ತರ ಇರುತ್ತೆ ನಿಮಗೆ. ಟೈಮರ್ ಓಡ್ತಾ ಇರುತ್ತೆ ನಿಮಗೆ. ಆ ತರದೊಂದು ಟೈಮ್ ಬಾಂಬ್ ತರ ಇರುವಂತ ನಮ್ಗೆ ಟೆನ್ಷನ್ ಆಗ್ತಾ ಇರುತ್ತೆ ನೆಕ್ಸ್ಟ್. ಹೌದು. ಸೊ ಆ ತರದೊಂದು ಪ್ಲಾಟ್. ಅಂಡ್ ಇದೆಲ್ಲದಕ್ಕಿಂತ ನನಗೆ ತುಂಬಾ ಎಕ್ಸೈಟ್ ಆಗಿದ್ದು ಅಂಡ್ ಒನ್ ಆಫ್ ದಿ ಹೈಲೈಟ್ಸ್ ಇಸ್ ದ ರಿಯಲ್ ಇನ್ಸಿಡೆಂಟ್ ದಟ್ ವಿ ಹ್ಯಾವ್ ಟೇಕನ್. ಇದ್ರಲ್ಲಿ ತಗೊಂಡಂತ ಒಂದು ನೈಜ ಘಟನೆ ಆಧಾರಿತ ಏನಿದೆಯಲ್ಲ ಅದು, ಹೌದಲ್ವಾ, ನಾವು ಇದನ್ನೆಲ್ಲ ಕೇಳಿದ್ವಿ ಅಥವಾ ಇದ್ರ ಬಗ್ಗೆ ನಮ್ಗೆ ಗೊತ್ತಿತ್ತು, ಅದನ್ನ ಡೀಟೇಲ್ಡ್ ಆಗಿ ಅಥವಾ ಅದರದ್ದು ಇನ್ನರ್ ವರ್ಷನ್ ಅಂಡ್ ಅದ್ರ ಸುತ್ತ ನಡೀತಾ ಇರುವಂತ ಪ್ರಿಮೈಸಸ್, ಇದು ಸ್ವಲ್ಪ ಸ್ಪೆಷಲ್ ಅಂತ, ಒನ್ ಆಫ್ ದಿ ಹೈಲೈಟ್ ಅಂತ ಆಗತ್ತೆ. ಸಿನಿಮಾಲಿ ನಿಮ್ಮ ಕ್ಯಾರೆಕ್ಟರ್ದು 3 to 4 ಟ್ರೇಟ್ಸ್ ಹೇಳೋದಾದ್ರೆ ಏನು? ಐ ಥಿಂಕ್ ತುಂಬಾ ಕಾಮನ್ ವಿಷಯಗಳಿದೆ. ಇಬ್ರು ತುಂಬಾ ಸಿಂಪಲ್ ವ್ಯಕ್ತಿಗಳು, ಸಾಫ್ಟ್ ಆ್ಯಂಡ್ ಐ ಥಿಂಕ್ ರೂಟೆಡ್ ಅಂತಾರಲ್ಲ
ಆ ಥರ ಒಂದು ಇಲ್ಲ, ನೀವು ಸಾಫ್ಟ್ ಅನ್ಸಿಲ್ಲ ಟ್ರೇಲರ್ ಅಲ್ಲಿ. ಅದು ನೀವು ಸಿನಿಮಾನ ಇವಾಗವರೆಗೂ ನೀವೇನು ನೋಡಿದಿರ ಅದು ಅದ್ರ ಮೇಲೆ ಹೇಳ್ತೀರಾ, ಬಟ್ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಾಗಿ ಯಾವ ಥರ ಹುಡುಗ ಇವನು ಅಂತ. ಸೊ ವೆರಿ ರೂಟೆಡ್ ಅಂತ ಹೇಳ್ಬೋದು. ಮೋರ್ ಆಫ್ ಕನೆಕ್ಷನ್, ಮೋರ್ ಕನೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಐ ಥಿಂಕ್ ಇವನೊಬ್ಬ ಮೈಸೂರು ಹುಡುಗ, ಇವರು ತಮಿಳ್ನಾಡುವಿಂದ ಸೇಲಂ ಕಡೆ ಹುಡುಗಿ. ಐ ಥಿಂಕ್ ತುಂಬ ರೂಟೆಡ್ ಕಲ್ಚರಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ 2 ಕ್ಯಾರೆಕ್ಟರ್ ಒಂಥರ ಡಾಮಿನೇಟ್ ಮಾಡುತ್ತೆ ಈ ಸಿನಿಮಾದಲ್ಲಿ ಅಂತ ಅಷ್ಟೇ ಹೇಳ್ಬೋದು. ಇಂಟ್ರೊಡಕ್ಷನ್ ಎಲ್ಲ ಆಗೋಯ್ತು. ಒಂದ್ ಸ್ವಲ್ಪ ಫನ್ ವೈಸ್ ಹೋಗೋಣ ಈಗ. 5 seconds ಗೇಮ್. ನಾವು ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತಾ ಹೋಗ್ತೀವಿ. 5 seconds ಅಲ್ಲಿ ನಿಮ್ಗೆ ಫಸ್ಟ್ ಏನ್ ಬರುತ್ತೆ ಅದನ್ನ ಹೇಳ್ತಾ ಹೋಗ್ಬೇಕು. ಒಬ್ಬೊಬ್ರು ಹೇಳ್ಬೇಕಾ ಅಥವಾ ಎಲ್ಲರೂ? ಒಬ್ಬೊಬ್ರಿಗೆ ಒಂದೊಂದು ಕ್ವೆಶ್ಚನ್ ಇದೆ. ಹಂಗ ಓಕೆ ಓಕೆ. ಸರ್ ಫಸ್ಟ್ ನಿಮಗೆ ಈ 5 seconds ಅಂದ್ರೆ 1 2 3 4 5 ಅಷ್ಟೇ ನಿನಗೆ ಹೇಳ್ತಾ ಇರೋದು. ನಿನ್ 5 seconds ಶುರು ಆಗೋದೇ 30 seconds ಆದ್ಮೇಲೆ. ಸರ್ ಯೋಚನೆ ಮಾಡಕ್ಕಾದ್ರೆ ಅಟ್ಲೀಸ್ಟ್ ಒಂದು 5 ಸೆಕೆಂಡ್ಸ್. 30 seconds ಆದ್ಮೇಲಿಂದ ನಿನ್ 5 seconds ಶುರು ಆಗುತ್ತೆ. ಅದಕ್ಕೆ ಹಂಗಿಲ್ಲ, ಇಮಿಡಿಯೇಟ್ 5 seconds ಅಂದ್ರೆ ಅಷ್ಟೇ. ಓಕೆ. ಓಜಿ ಕನ್ನಡ ಟಿವಿ ಸೀರಿಯಲ್ ಹೆಸರುಗಳು. ಪುಟ್ಗೌರಿ ಮದುವೆ, ಹಾ, ಅಶ್ವಿನಿ ನಕ್ಷತ್ರ, ಹಾ, ಮಿಥುನ ರಾಶಿ. ಮೂಲೆ ಆಯ್ತು. ಮಾಂಗಲ್ಯ ಅಂತ ಏನಾರು ಕೇಳಿದ್ಯಾ ಲೈಫ್ ಅಲ್ಲಿ? ಇಲ್ಲ. ದಂಡ ಪಿಂಡಗಳು ಅಂತ ಕೇಳಿದ್ಯಾ? ರಂಗೋಲಿ. ಸಿಲ್ಲಿಲಲ್ಲಿ ಅಂತ ಕೇಳಿದ್ಯಾ? ಸಿಲ್ಲಿಲಲ್ಲಿ ಕೇಳಿದೀನಿ. ರಂಗೋಲಿ ಕೇಳಿದ್ಯಾ? ಹ್ಞೂ ಸರ್, ರಂಗೋಲಿ. ಮನ್ವಂತರ ಕೇಳಿದ್ಯಾ? ಕಾದಂಬರಿ, ಮುಕ್ತ ಮುಕ್ತ. ಪಾಪ ಊಟ ಇಲ್ಲ ಸರ್ ಅವಳು ಆ ಟೈಮಲ್ಲಿ. ರಾಣ ಸರ್, ಹೀರೋ ಕ್ಲೈಮ್ಯಾಕ್ಸ್ ಅಲ್ಲಿ ಸಾಯೋ 3 ಕನ್ನಡ ಸಿನಿಮಾಗಳು. ತುಂಬ ವೀಕ್ ಇದೀನಿ ಸರ್ ಇದ್ರಲ್ಲೆಲ್ಲ. ಹಿಂಟ್ ಕೊಡ್ರಿ ನೀವೇ. ಸಡನ್ ವಿಷ್ಣು ಸರ್ ಫಸ್ಟ್ ಪಿಕ್ಚರ್, ನಾಗರಾವು. ಓಕೆ. ದರ್ಶನ್ ಸರ್ ಫಸ್ಟ್ ಪಿಕ್ಚರ್, ಮೆಜೆಸ್ಟಿಕ್ಕು, 9 ಜನ ಸೇರಿ ಮಾಡಿರೋ ಒಂದು ಪಿಕ್ಚರ್. ನವಗ್ರಹ. ಅದ್ರಲ್ಲಿ ಎಲ್ರಿ ಸಾಯ್ತಾರೆ ಲಾಸ್ಟ್. ಕಣ್ ಬಿಡ್ತಾರೆ, ತೋರ್ಸೋದು. ಮತ್ತೆ ಹೆಂಗೆ ಲೆಕ್ಕ ಹಿಡಿತೀರಾ ನೀವು? ಓಕೆ, ಕ್ಯಾನ್ಸಲ್. ಅದು ಲೆಕ್ಕಕ್ಕಿಲ್ಲ. ಕನ್ನಡ ಚಿತ್ರರಂಗದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸೆಕೆಂಡ್ ಪಾರ್ಟ್ KGF Part 2. ಡೌಟ್ ಅಲ್ಲಿ ಹೇಳ್ತಿರೋದು, ಕಾನ್ಫಿಡೆಂಟ್ ಆಗಿ ಹೇಳ್ತಿರೋದನ್ನ. 5 ಸುಧೀರ್ ಸರ್ ಫಿಲಮ್ಸ್. SP ಸಾಂಗ್ಲಿಯನ, CBI ಶಂಕರ್, ರಣಧೀರ, ವೀರಪ್ಪ ನಾಯಕ. ಅಲ್ಲ, ನನ್ನ ಫೇವ್ರೇಟ್ಸ್ ಪ್ಲಾನ್ ಮಾಡ್ಕೊಂಡು ದೊರೆ. ನನ್ನ ಫೇವ್ರೇಟ್ಸ್ ಇದೆಲ್ಲ ನಾನು ಅವ್ರು ಮಾಡಿದಂಥ ಪಾತ್ರಗಳಲ್ಲಿ. ವೀರಪ್ಪ ನಾಯಕ ತುಂಬಾ ನನಗಿಷ್ಟ, ದೊರೆ ತುಂಬಾ ಇಷ್ಟ. ಅವರು ದೊರೆ ಅನ್ನೋ ಒಂದು ಸಿನಿಮಾಗೆ ಅವ್ರ ಲೈಫಲ್ಲಿ ಅವ್ರಿಗೆ ಯಾವತ್ತೂ ಅವಾರ್ಡ್ಸ್ ಬರಲೇ ಇಲ್ಲ ಬಿಡಿ. ಅವ್ರು 250 ಸಿನಿಮಾ ಮಾಡಿದ್ರು ಅವಾರ್ಡ್ಸ್ ಬಂದಿರಲಿಲ್ಲ ಅವ್ರಿಗೆ. ಸೊ ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಓಕೆ ಬಂದಿಲ್ಲ, ಅಷ್ಟು ಜನ ಇಷ್ಟಪಡ್ತಿದ್ದಾರೆ, ಅದೆಲ್ಲ ಆಗ್ತಿದೆ ಅಂದರೂ ಅವಾರ್ಡ್ಸ್ ಬರ್ತಾ ಇಲ್ಲ ಅಂತ ಅವ್ರೇನು ಕೊರಗಿರಲಿಲ್ಲ. ದೊರೆ ಅನ್ನೋ ಒಂದು ಸಿನಿಮಾ ಮಾತ್ರ ನಾನು ಎಫರ್ಟ್ ಹಾಕಿ ಮಾಡಿದ್ದೀನಿ. ಇದೊಂದು ಸಿನಿಮಾಗೆ ಬಂದರೆ ಬರ್ಬೋದು ಎಕ್ಸ್ಪೆಕ್ಟ್ ಮಾಡೋದು, ಅದಕ್ಕೂ ಬರಲಿಲ್ಲ ಅಷ್ಟೇ. ಬಟ್ ನನಗೆ ತುಂಬ ಇಷ್ಟ. ಸೊ 3 ಕನ್ನಡ ಫಿಲ್ಮ್ ಟೈಟಲ್ ಸ್ಟಾರ್ಟಿಂಗ್ ವಿತ್ ಲೆಟರ್ M. ಮಾಣಿಕ್ಯ, ಮಾದೇವ, ಮುಂಗಾರು ಮಳೆ. ಸೂಪರ್. ಏಳುಮಲೆ ಫಿಲಮ್ ಅಲ್ಲಿ ಬರೋ 5 ಕ್ಯಾರೆಕ್ಟರ್ ಹೆಸರುಗಳು. ಹರೀಶ, ರೇವತಿ, ಹರೀಶ, ರೇವತಿ, ಮಾದೇವಪ್ಪ, ಕರೆಕ್ಟ್. ಇವರು ನಾಯಕ್ ವೆಂಕಟೇಶ್ ನಾಯಕ್, ಹಾ. ಮತ್ತೆ ಇನ್ನೊಬ್ರು ನಾಯಕ್ ಮಂಟಲಿಂಗ. ಮಂಟಲಿಂಗ ಹೆಸರು. ನಾವು ಜಗಪ್ಪನ ಹೆಸರು. ನಿಮ್ಮ ಕ್ಯಾರೆಕ್ಟರ್ ಅಥವಾ ನಿಮ್ಮ ಪರ್ಸನಾಲಿಟಿನ ರೆಪ್ರೆಸೆಂಟ್ ಮಾಡೋ 3 ಅನಿಮಲ್ಸ್. ಡಾಂಕಿ, ಡಾಗ್, ಕೌ. ಓಕೆ, ಡಾಂಕಿ ಯಾಕೆ ಸರ್? ಅದು ಫಾರ್ ದ ವರ್ಕ್ ಇಟ್ ಡಸ್. ನೈಸ್. ಸರಿನಾ? ಅದೇನು ಅಪೇಕ್ಷೆ ಪಡೆದೇನೆ, ಅದಕ್ಕೆ ಎಷ್ಟೋ ತನಕ ನೀನು ಎಂತ ಭಾರ ಹೊರಿಸಿದ್ರು, ಏನು ಮಾಡಿದ್ರು ನಿಮ್ಗೆ ಏನು ತೋರಿಸ್ತೇನೆ, ನೀನು ಒಂದು ಕೆಲಸ ಮಾಡ್ಕೊಡ್ತಾ ಇರುತ್ತೆ ಅದು. ಸರಿನಾ? ಸೊ ಹಾಗಾಗಿ ವರ್ಕ್ ವೈಸ್ ಅಲ್ಲಿ ನಾನು ಕನೆಕ್ಟ್ ಮಾಡ್ಕೋತೀನಿ ಅದನ್ನ. ನೈಸ್. ಡಾಗ್ ಫಾರ್ 2 reasons. ಒಂದು, ಆನೆಸ್ಟಿ ಟುವರ್ಡ್ಸ್ ಇಟ್ ವರ್ಕ್, ಆರ್ ಆನೆಸ್ಟಿ ಟುವರ್ಡ್ಸ್ ಹೂಎವರ್ ಹಸ್ ಗಿವನ್ ವರ್ಕ್ ಟು ಇಟ್. ಅಂದ್ರೆ ಅದನ್ನ ಸಾಕಿದವರಾಗಿರ್ಲಿ ಅಥವಾ ಅದಕ್ಕೊಂದು ಹೊತ್ತು ಊಟ ಹಾಕಿದವರಾಗಿರ್ಲಿ, ಏನೇ ಇದ್ರು ಅದಕ್ಕೆ ತುಂಬಾ ಪ್ರಾಮಾಣಿಕವಾಗಿರುತ್ತೆ. ಅದು ಏನು ಅಪೇಕ್ಷೆ ಪಡೆದಂಗೆ ಎಲ್ಲ ಟೈಮಲ್ಲೂ ತುಂಬಾ ಪ್ರಾಮಾಣಿಕವಾಗಿರುತ್ತೆ. ಸೊ ನಾನು ನನ್ನ ಕೆಲಸಕ್ಕೆ ಅಷ್ಟು ಪ್ರಾಮಾಣಿಕವಾಗಿ ಯಾವಾಗಲೂ ಇರ್ತೀನಿ. ಅದು ನನಗೆ ಅನ್ನ ಆಗ್ತಿದೆ ಅಂತಂದಾಗ ನಾನು ತುಂಬಾ ಪ್ರಾಮಾಣಿಕವಾಗಿ ಅದು ಕೆಲಸ ಮಾಡ್ತೀನಿ. ಅದಕ್ಕೇನೋ ತೊಂದರೆ ಆಗದಿರೋ ಥರ ನೋಡ್ಕೋತೀನಿ. ಆ್ಯಂಡ್ ಆಲ್ಸೋ ಡಾಗ್ ನಾವು ಕಾಟೇರದಲ್ಲೂ ಅದನ್ನ ಯೂಸ್ ಮಾಡಿದ್ವಿ. ಅದೊಂದು ಲೀಡ್ ಮಾಡುತ್ತೆ. ನೀವೊಂದು ಕುರಿಗಳು ಎಲ್ಲ ಇದೆ, ಅದನ್ನ ಲೀಡ್ ಮಾಡ್ಬೇಕಂದಾಗ್ಲೂ ಕೂಡ ಅದನ್ನ ಲೀಡ್ ಮಾಡುತ್ತೆ, ಮುಂದೆಯಿಂದ ಲೀಡ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ದಟ್ ಈಸ್ ಒನ್ ಥಿಂಗ್ ಐ ವಿಲ್ ಕನೆಕ್ಟ್ ಟು ಮೈ ಸೆಲ್ಫ್. ಆ್ಯಂಡ್ ಕೌ ಇಸ್ ಒನ್ ಥಿಂಗ್ ಅಗೇನ್, ವಾಟ್ ಎವರ್ ಅದೇನು ಹೇಳ್ತಾರಲ್ಲ, ಕಾಮಧೇನು ಅಂತ ಹೇಳ್ತೀವಿ. ಕಾಮಧೇನು ಅನ್ನೋದು ಪಾಯಿಂಟ್. ಓಕೆ, ಅಗೇನ್ ಟ್ರೈ ಡೂಯಿಂಗ್ ಗುಡ್ ಅಂತ ಅಂದ್ಬಿಟ್ಟು ಈ ಕೆಲಸ ಅಂತ ಬಂದಾಗ ಎಲ್ಲ ಒಳ್ಳೇದೇ ಆತರ ಹೋಲ್ಸ್ಕೋತಲ್ಲ. ಬಟ್ ಅಗೇನ್ ಕಸವನ್ನೇ ತಿಂದರು ಹಾಲನ್ನು ಕೊಡುವೆ ನಮಗೆ ಅಂತ ಹೆಂಗೆ ಹೇಳುತ್ತಲ್ಲ, ಅದು ಹಂಗೆ
ಕೆಲಸದಲ್ಲಿ ವರ್ಕ್ ನಾನು ಎಲ್ಲರೂ ವರ್ಕೇ ಕನೆಕ್ಟ್ ಮಾಡ್ಕೊಟ್ಟಿರೋದು. ಸೊ ಏನೇ ನೆಗೆಟಿವಿಟೀಸ್ ಒಳಗಡೆ ಬಂದ್ರು ಟ್ರೈ ಅಂಡ್ ಗಿವ್ ಪಾಸಿಟಿವಿಟೀಸ್ ಔಟ್ಸೈಡ್ ಅಂತ ನಾನು ನಂಬಿದ್ದೀನಿ ಯಾವಲ್ಲ. ಸೊ ನನಗೆ ಎಷ್ಟೇ ಯಾರೇ ಏನೋ ಕಂಪ್ಲೇಂಟ್ ಇರಲಿ, ಏನೇ ಇದು ಬಂದ್ರು ನನಗೆ ಏನೇ ಬಂದ್ರು ಐ ಟ್ರೈ ಟು ಪುಟ್ ಇಟ್ ಔಟ್ ಇನ್ ಅ ಬೆಟರ್ ವೇ ಆಲ್ವೇಸ್. ಸೊ ದಟ್ ಇಸ್ ಒನ್ ಥಿಂಗ್ ಐ ಹ್ಯಾವ್ ಫಾಲೋಡ್. ನೈಸ್ ನೈಸ್ ಇರ್ತೆ ಆನೆ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರ? ನಾವು ಅದೇ ಎಕ್ಸ್ಪೆಕ್ಟ್ ಮಾಡಿದ್ದು. ಏನೋ ನೋಡಿದ್ರೆ ನಮಗೆ ಹೇಳಿದ್ರೆ ನಾವು ಅದೇ ಹೇಳ್ತಾ ಇದ್ವಿ. 3 things you observe in boys. ಪರ್ಸನಾಲಿಟಿ, ಡ್ರೆಸ್ಸಿಂಗ್ ಸೆನ್ಸ್, ಪರ್ಸನಾಲಿಟಿ. ಇವ್ರು ಏನ್ ಗೊತ್ತಾ ಸರ್, ಪರ್ಸನಾಲಿಟಿ ಅನ್ಬಿಟ್ರೆ ಎಲ್ಲ ಕವರ್ ಆಗೋಯ್ತು ಅಂತ. 4 ಕನ್ನಡ ಆಕ್ಟರ್ಸ್ ಮುಂಚೆ ವಿಲನ್ ಮಾಡಿ ಆಮೇಲೆ ಕಾಮಿಡಿಗೆ ಶಿಫ್ಟ್ ಆದವರು. ಬಾಲಣ್ಣ, ಮುಸ್ರಿ ಕೃಷ್ಣಮೂರ್ತಿ ಅವರು, ದಿನೇಶ್ ಅವರು, ಸುಧೀರ್, ಎಲ್ಲರೂ ನಮ್ಮ ತಂದೆನೂ ಕಾಮಿಡಿ ಮಾಡಿದ್ರು. ಓಕೆ, ಸೊ ಈ ರೌಂಡ್ ಮುಗೀತು. ಇವಾಗ ನೆಕ್ಸ್ಟ್ ರೌಂಡ್ ಬಂದು ಸಂದರ್ಭ ಸಹಿತ ವಿವರಿಸಿ ಅಂತ. ಸೊ ನಾನೊಂದು ಒಂದಷ್ಟು ಕ್ವಶನ್ ಕೇಳ್ತೀನಿ, ಅದನ್ನ ಸಂದರ್ಭ ಸಹಿತ ಆನ್ಸರ್ ಕೊಡ್ಬೇಕು ನೀವು. ಇಲ್ಲ ಇರ್ತೀಯಾ? ಇರ್ತೀನಿ ಸರ್. ಓಕೆ, ಇದೆಲ್ಲ ಕೇಳಕ್ ಶುರು ಮಾಡಿದ್ರಲ್ಲ, ಹೊರಡ್ತೀನಿ ಅಂದ್ರೆ ನನ್ ಬರೀ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅದಕ್ಕೆ ಸರ್ ಸಂದರ್ಭ ಎಲ್ಲ ಹೊರಡು. ಸೊ ಇದು ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಗೊತ್ತಿಲ್ಲ. ತರುಣ್ ಸರ್ ಫಿಲ್ಮ್ ಎಂಟರ್ ಆಗಿದ್ದು ಆಸ್ ಎ ಚೈಲ್ಡ್ ಆಕ್ಟರ್ ನಮ್ಮ ಓಜಿ ಫಿಲ್ಮ್ ಗಣೇಶನ ಮದುವೆ ಮೂಲಕ. ಸೊ ಅದಾದ್ಮೇಲೆ ಇದು ಚಪ್ಪಾಳೆ, ಎಕ್ಸ್ಕ್ಯೂಸ್ ಮೀ, ನವಗ್ರಹ, ವಿಷ್ಣು ಸೇನಾ ಎಲ್ಲದರಲ್ಲೂ ಕಾಣಿಸ್ಕೊಂಡಿದ್ದೀರಾ. ಸೊ ಇಸ್ ದೇರ್ ಎನಿ ಮೂಮೆಂಟ್ ವಿಚ್ ಯು ಸ್ಟಿಲ್ ರಿಮೆಂಬರ್ ಫ್ರಮ್ ದೋಸ್ ಡೇಸ್? ನನಗೆಲ್ಲ ಜ್ಞಾಪಕ ಇದೆ. ನನಗೆ ನೀವು ಯಾವ ಫಿಲಮ್ ಅಂತ ಕೇಳೋ ಅದ್ರ ಹೇಳ್ತೀನಿ. ಇವಾಗ ಗಣೇಶನ ಮದುವೆ ನನಗೆ ಐ ಸ್ಟಿಲ್ ರಿಮೆಂಬರ್ ನಾನು ಸ್ಕೂಲಲ್ಲಿ ಇದ್ದವನ್ನ ಹಂಗೆ ಅರ್ಜೆಂಟ್ ಬಂದು ಕರ್ಕೊಂಡು ಹೋಗಿ, ಯಾಕಂದ್ರೆ ಆ ಸಿನಿಮಾಗೆ ಬೇರೆ ಯಾರೋ ಒಂದು ಹುಡುಗ ಆಕ್ಟ್ ಮಾಡ್ಬೇಕಾಗಿತ್ತು. ಆ ಹುಡುಗಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿಲ್ಲ ಅಂತಂದು ನಮ್ಮ ಮನೆ ಹಿಂದಿನ ರೋಡಲ್ಲೇ ಶೂಟಿಂಗ್ ನಡೀತಾ ಇತ್ತು. ಸೊ ಇವಾಗ ಇಮಿಡಿಯೇಟ್ ಅವಾಗೆಲ್ಲ ಫೋನ್ ಇಲ್ಲ, ನಿಮ್ಗೆ ಯಾರೋ ಕಾಂಟ್ಯಾಕ್ಟ್ಸ್ ಇಲ್ವಲ್ಲ. ಸೊ ಪ್ರೊಡಕ್ಷನ್ ಮ್ಯಾನೇಜರ್ ಇನ್ ಯಾರೋ ಒಂದು ಹುಡುಗ ಬೇಕು ಏಜ್ ಅವನು ಅಂತಂದ್ರೆ, ಅವನು ಸರ್ ಪಕ್ಕದಲ್ಲೇ ಸುಧೀರ್ ಮನೆ ಇದೆ, ಅಲ್ಲವ್ರ ಮಗ ಅದೇ ಏಜ್ ನಾನು ನೋಡಿದೀನಿ ಸರ್ ಅಂತ ಹೇಳಿದ ತಕ್ಷಣ ಕರ್ಕೊಂಬನ್ನಿ ಅಂದ ತಕ್ಷಣ ಬಂದು ನನಗೆ ಸ್ಕೂಲಲ್ಲಿ ನನ್ನ ಸ್ಕೂಲ್ ಪಕ್ಕದ ರೋಡೆ ಅನುಪಮ್ಮ ಅಂತ ನಾನು ಪಕ್ಕದ ರೋಡ್ ಸ್ಕೂಲ್, ಅಲ್ಲಿಂದ ನನ್ನ ಕರ್ಕೊಂಡು ಆಕ್ಟ್ ಮಾಡಿಸಿದ್ದು ಅದಷ್ಟು ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಅದ್ ಜ್ಞಾಪಕ ಇದೆ. ಇನ್ನ ವಿಷ್ಣು ಸೇನೆ ಸಿನಿಮಾ ಅಂತಂದ್ರೆ ನಾನು ವಿಷ್ಣು ಸರ್ ಜೊತೆ ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದು. ಸೊ ದಾದಾ ಅವ್ರದ್ದು ಅವ್ರ ಡೈಲಾಗ್ಸ್ ಹೆಂಗ್ ತಗೋತಾ ಇದ್ರು, ಸೆಟ್ಟಲ್ಲಿ ಹೆಂಗಿರ್ತಿದ್ರು, ಅವ್ರು ಬಂದ್ರೆ ಒಂದು ಚರಿಷ್ಮಾ ಹೆಂಗಿರೋದು, ಸೊ ನಮ್ಮೆಲ್ಲ ಕೂರ್ಸ್ಕೊಂಡು ಅವ್ರು ಮಾತಾಡ್ತಿದ್ದು, ಅದಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಚಪ್ಪಾಳೆ ಅಗೇನ್ ನನಗೆ ಸೆಕೆಂಡ್ ಟೈಮ್ ನಾನು ಇವರು NM ಸುರೇಶ್ ಪ್ರೊಡಕ್ಷನ್ ವರ್ಕ್ ಮಾಡಿದ್ದು. ಅಲ್ಲಿ ಒಂದು ನನಗೆ ಲೆಂತ್ ಕ್ಯಾರೆಕ್ಟರ್ ಅಂತ ಸಿಕ್ಕಿದೆ. ಅಲ್ಲಿ ಒಂದು 40-45 ಡೇಸ್ ಶೂಟ್ ಮಾಡಿದ್ದೀನಿ ನಾನು. ಆಮೇಲೆ ಎಕ್ಸ್ಕ್ಯೂಸ್ ಮೀ ನಾನು ಮಾಡ್ದಂತ ಅಂದ್ರೆ ನನ್ನ ಚೈಲ್ಡ್ ಆರ್ಟಿಸ್ಟ್ ಆದ್ಮೇಲೆ ನಾನು ಫಸ್ಟ್ ಸಿನಿಮಾ ಅಂತ ಆಗಿದ್ದೇನೆ ಎಕ್ಸ್ಕ್ಯೂಸ್ ಮೀ. ಪ್ರೇಮ್ ಸರ್ದೆ ನನಗೆ ಒಂದು ಅಫಿಷಿಯಲ್ ಲಾಂಚ್ ಮಾಡಿದ್ದೆ ಪ್ರೇಮ್ ಸರ್. ಚಿಕ್ಕ ಕ್ಯಾರೆಕ್ಟರ್, ಬಟ್ ಅಗೇನ್ ಆ ಫೈಟ್ ನನಗೆ ಒಂದು ಕಾಲೇಜಲ್ಲಿ ಫೈಟ್ ಮಾಡ್ತೀನಿ ನಾನು ಸುನಿಲ್ ಅವ್ರ ರಾವ್ ಜೊತೆಗೆ. ಸೊ ಆ ಫೈಟ್ ಮಾಡಿದ್ದು ನನಗೆ ರಿಯಲ್ ಆಗಿ ಏಟ್ ಬಿದ್ದಿತ್ತು ನನಗೆ ಸುನಿಲ್ ಅವ್ರು ಹೊಡೆದಾಗ. ಸೊ ಅದು ನನಗೆ ಎಲ್ಲ ಫಿಲಮ್ ನೀನ್ ಏನ್ ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ನಂಗೆ ಜ್ಞಾಪಕ ಇದೆ. ಎಲ್ಲ ಸಿನಿಮಾ ಇಸ್ ಲವ್ ಅಂತ. ಸೊ ಬಟ್ ಇದು ಆಕ್ಟರ್ ಟು ಡೈರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು? ಅಂದ್ರೆ ನೀವು ಮುಂಚೆ ಡಿಸೈಡ್ ಆಗಿದ್ರ ಡೈರೆಕ್ಷನ್ಗೆ ಹೋಗ್ಬೇಕಂತ? ಇಲ್ಲ ಮಗ, ಅದು ಆಕ್ಟರ್ ಆಗಿ ವರ್ಕ್ ಆಗ್ಲಿಲ್ಲ ನಾನು ಅಷ್ಟೇನೆ. ನಾನು ಅನ್ಕೊಂಡಂಗೆ ನನಗೆ ವರ್ಕ್ ಆಗ್ಲಿಲ್ಲ. ನಾನು ವಿದ್ಯಾರ್ಥಿ ಅಂತ ಒಂದು ಫಿಲಮ್ ಹೀರೋ ಆಗಿ ಮಾಡ್ತೀನಿ ಅನ್ಕೊಂಡಿದ್ದ ಲೆವೆಲ್ ಫಿಲಮ್ ವರ್ಕ್ ಆಗ್ಲಿಲ್ಲ. ನವಗ್ರಹ ಸ್ವಲ್ಪ ಡೀಸೆಂಟ್ ಹೆಸರು ಕೊಡ್ತು ನನಗೆ. ಬಟ್ ಅಗೇನ್ ಅಲ್ಲಿಂದ ಹೀರೋ ಅಷ್ಟು ಬರ್ತಾ ಇಲ್ಲ. ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡ್ಬೇಕು. ಮತ್ತೆ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೇ ಮಾಡ್ಕೊಂಡು ಹೀರೋ ಆಗಿ ಶಿಫ್ಟ್ ಆದನು. ಮತ್ತೆ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡ್ಬೇಕಾ? ನಂದಾನು ಅದೇ ಮಾಡ್ತಿದ್ದ, ನಮ್ಮ ಅಣ್ಣನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೇ ಮಾಡ್ತಾ ಇದ್ದ. ಸೊ ಅದೇ ಮಾಡ್ಬೇಕೇನೋ, ಮತ್ತೆ ಬೇರೆ ಏನೋ ನನಗೆ ವರ್ಕ್ ಆಗ್ತಾ ಇಲ್ಲ, ಅದು ಬೇರೆ ಏನೋ ರೂಟ್ ಬೇಕು ಅಂದಾಗ ಅಲ್ಲಿವರೆಗೂ ಒಂದಷ್ಟು ಸಿನಿಮಾಗಳು ನಾನು ಡಿಸ್ಕಷನ್ಸ್ ಅಲ್ಲಿ ಕೂತ್ಕೋತಿದ್ದೆ. ಅದು ಈಗ ಜೊತೆಯಲ್ಲಿ ನವಗ್ರಹ, ಚೆಲುವೆ ನಿನ್ನ ನೋಡಲು, ಇದೆಲ್ಲ ನನ್ನ ಫ್ರೆಂಡ್ಸ್ ಸಿನಿಮಾಗಳಾದಾಗ ನಾನು ಡಿಸ್ಕಷನ್ ಕೂರ್ತಿದ್ದೆ. ನನ್ನ ಇನ್ಪುಟ್ಸ್ಗಳು ತಗೋತಿದ್ರು. ಆ ಕ್ರಿಯೇಟಿವ್ ಸೈಡ್ನ ಅಪ್ರಿಷಿಯೇಟ್ ಮಾಡ್ತಿದ್ರು ಎಲ್ಲರೂ. ತರುಣ್ ಏನೋ ಸೀನ್ ಚೆನ್ನಾಗಿ ಕೊಟ್ಟ, ಇನ್ನೇನೋ ಇದು ಮಾಡ್ದ ಅಂತ ಅಂದ್ಬಿಟ್ಟು. ಸೊ ಅದು ಶರಣ್ಗೂ ಗೊತ್ತಿತ್ತು. ಸೊ ಹಾಗಾಗಿ ಅವರೆಲ್ಲ ಹೇಳ್ತಾರೆ ನಿನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಹೌದಾ, ಆಕ್ಟಿಂಗ್ ವರ್ಕ್ ಆಗ್ತಿಲ್ವಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಅಷ್ಟೇ ಶಿಫ್ಟ್ ನಂದು. ಬೇರೆ ಇನ್ನೇನು ಅದಕ್ಕೆ ಹಿಂದೆ ರಾಕೆಟ್ ಸೈನ್ಸ್ ನನಗೆ ಇರಲಿಲ್ಲ. ಡೈರೆಕ್ಷನ್ ವರ್ಕ್ ಆಗಿರ್ಲಿಲ್ಲ ಅಂದ್ರೆ ಇನ್ನೊಂದೇನೋ ಕೊರಿಯೋಗ್ರಫಿ ಹೋಗ್ತಿದ್ದೆ ನಾನು. ಅದಿಲ್ವಾ ಅಂದ್ರೆ ಇನ್ನು ಸಿನಿಮಾದಲ್ಲೇ ಇರಬೇಕು ಅನ್ನೋದು ಒಂದೇ ಫಿಕ್ಸ್ ಆಗಿದ್ದೆ ಹೊರತು ನನಗೆ ಏನ್ ಡಿಪಾರ್ಟ್ಮೆಂಟ್ ಅಂತ ನಾನು ಯಾವತ್ತೂ ಫಿಕ್ಸ್ ಆಗಿಲ್ಲ. ಸೂಪರ್ ಸರ್. ರಾಣಾ ಸರ್, ಪ್ರೀತಿನ ಬೇರೆ ಬೇರೆ ಸಿನಿಮಾದಲ್ಲಿ ಬೇರೆ ಬೇರೆ ತರ ತೋರಿಸ್ತಾರೆ. ಜೈನ್ ಕಾಯ್ಕಿಣಿಯವರು ಒಂದ್ ಕಡೆ ಬರೀತಾರೆ, ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು. ನಾನ್ ಚೆನ್ನಾಗಿ ಆಡಿಲ್ಲ, ಬಟ್ ಮೈ ಕ್ವೆಶ್ಚನ್ ಇಸ್, ಏಳುಮಲೆ ಸಿನಿಮಾದಲ್ಲಿ ಪ್ರೀತಿನ ಎಷ್ಟು ಡಿಫ್ರೆಂಟ್ ಆಗಿ ರೆಪ್ರೆಸೆಂಟ್ ಮಾಡಿದೀರಾ? ಡಿಫ್ರೆಂಟ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕಿಂತ ತುಂಬ ರಿಯಲ್ ಆಗಿ ತೋರಿಸಿದೀವಿ. ಆ ಟೈಮಲ್ಲಿ ನಡೆದಿರೋದು 2004 ನಡೆದಿದ್ದ ಕತೆ ನಮ್ಮದು. ಸೊ ಆ ಟೈಮಲ್ಲಿ ಹೇಗಿತ್ತು ಪ್ರೀತಿ ಅಂತ ತೋರಿಸಿದ್ದೀವಿ. ಅಂದರೆ ಇವತ್ತಿನ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ತುಂಬ ಆವಾಗ ಒಂದು ಟ್ರೂ ಲವ್ ಅನ್ನೋದು ಆವಾಗಲೇ ಇತ್ತ ಏನೋ. ಒಂದು ಪಾರ್ಟ್ನರ್ಗೋಸ್ಕರ ಯಾವ ಲೆವೆಲ್ವರೆಗೂ ಹೋಗೋದು, ಒಂದು ಸ್ಯಾಕ್ರಿಫೈಸ್ ಮಾಡೋವರೆಗೂ ಹೋಗೋದು. ಅಂದರೆ ನಮ್ಮ ಬಗ್ಗೆ ಯೋಚನೆ ಮಾಡಿದೆ ಅವ್ರಿಗೆ ಏನು ಅಂದರೆ
ಆ ಒಂದು ಫೀಲ್ ಇತ್ತು ನೋಡಿ. ಐ ಥಿಂಕ್ ಆವಾಗಲೇ ಇದ್ದಿದ್ದು ಲಾಸ್ಟು. ಇವತ್ತಿನ ಜನ್ರೇಷನಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಗಿದ್ದು ಇವರಿಂದ. ಇವರು ಆಗಾಗ ಹೇಳ್ತಿರ್ತಾರೆ ಇವತ್ತು ಹಿಂಗಿಲ್ವೇ ಇಲ್ಲ ಹಂಗಿಲ್ಲ ಅಂತ. ಸೊ ಐ ಥಿಂಕ್ ಅದನ್ನ ತೋರಿಸಿದ್ದೀವಿ. ನೀವು ನಮ್ಮ ಸಿನಿಮಾಲಿ ಆ ಸಾಂಗು ಕೇಳಿರ್ತೀರ ಯಾವಾಗ ಅಂತ. ಅದರಲ್ಲಿ ಲಿರಿಕ್ ನೋಡಿದ್ರೇ ಗೊತ್ತಾಗುತ್ತೆ ಯಾವಾಗ ನಾವಿಬ್ರು ಸೇರೋದು ಯಾವಾಗ ಅಂತ. ಇವತ್ತಿನ ಕಾಲದಲ್ಲಿ ಯಾವಾಗ ಸೇರಿಲ್ಲ ಅಂದರೆ ಇನ್ನೊಬ್ರು ಸಿಗ್ತಾರೆ ಥರ ಇದೆ. ಸೊ ಅದನ್ನ ನಾವು ತೋರಿಸಿದ್ದೀವಿ ಅಲ್ವಾ ಸರ್. ಅದು ಇನ್ನೊಂದೇನೆಂದರೆ ಇವಾಗ ನಮ್ಮ ಹೀರೋಯಿನು ಹೇಳ್ತಾರೆ ನಿಮಗೆ ಕೇಳಿದ್ರೆ, ಇವರೆಲ್ಲ ಆ್ಯಕ್ಚುಲಿ ಕಲ್ತಿದ್ದೆ ಅಂದರೆ ಇವಳು ಸ್ಪೆಸಿಫಿಕ್ಲಿ ಇವರೆಲ್ಲಕ್ಕಿಂತ ಇವ್ರು ಕಲ್ತಿದ್ದೆ ಲವ್ ಬಗ್ಗೆ ಈ ಸಿನಿಮಾ ಆ್ಯಕ್ಟ್ ಮಾಡುವಾಗ ಅಂತೆ. ಸೊ ಇಮ್ಯಾಜಿನ್. ಸೊ ಅದು ಒಂದು ರಿಯಲ್ ಪ್ರೀತಿ ಏನಿದೆ ಅದನ್ನ ತೋರಿಸಿದೀವಿ ನಾವು. ಅದು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಹುಡುಗಿ ಜೊತೆ ಮಾತಾಡಿದ ತಕ್ಷಣ ಲವ್ ಅಂತ ಅದ ಇನ್ನೋಸೆನ್ಸ್ ಇರ್ತಾ ಇತ್ತು. ಎಸ್ ಸರಿ, ಓಕೆ. ಇದು ಲವ್ ಸ್ಟೋರಿ ಅಂತ ಮಾತಾಡಿರೋದ್ರಿಂದ ನಿಮ್ಗೆ ಅನ್ಸಿರೋ ಎಪಿಕ್ ಲವ್ ಸ್ಟೋರಿ ಯು ಹ್ಯಾವ್ ವಾಚ್ಡ್ ಆನ್ ಸ್ಕ್ರೀನ್, ಇದು ನಾನು ಎಷ್ಟು ಸಲ ಬೇಕಾದ್ರೂ ನೋಡ್ತೀನಿ ಅಂತ ಅನ್ಸಿರೋ ಎಪಿಕ್ ಲವ್ ಸ್ಟೋರಿ ಯಾವುದು? ಐ ಥಿಂಕ್ ಕನ್ನಡಲ್ಲಿ ನಾನು ತುಂಬ ಸಲ ನೋಡಿರೋ ಲವ್ ಸ್ಟೋರಿ ಮುಂಗಾರು ಮಳೆನೇ. ಬ್ಯಾಕ್ ಟು ಬ್ಯಾಕ್ ಐ ಥಿಂಕ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಒಂದು 4-5 ಸಲ ನೋಡಿಬಿಟ್ಟಿದ್ದೆ. 365th ಡೇನೂ ಹೋಗಿ ನೋಡಿದ್ದೆ ನಾನು. ನಿಮಗೆ ಸರ್, ನಿಮಗೆ ಎಪಿಕ್ ಲವ್ ಸ್ಟೋರಿ ಅಂತ ನಾನು ಹತ್ರ ತುಂಬ ರಿಪೀಟೆಡ್ ಆಗಿ ನೋಡಿದ್ದು ಹುಚ್ಚ. ನಾನು ಐ ಥಿಂಕ್ ಅಂದರೆ ಆ ಸಿನಿಮಾ ರಿಲೀಸ್ ಆಗೋ ತನಕ ತುಂಬ ಹೋಪ್ಸ್ ಇರಲಿಲ್ಲ ನಮಗೆ. ಟೈಟಲ್ ಹುಚ್ಚ ಅಂತ ಇಟ್ಟಿದ್ದಾರೆ ಏನು ನಮಗೆ ಅಂತ. ಆಮೇಲೆ ನಮ್ಮ ಅವಾಗೆಲ್ಲ ರೀಮೇಕ್ಸ್ ಅಷ್ಟು ಗೊತ್ತಿಲ್ವಲ್ಲ, ನಾವು ತಮಿಳು ನೋಡ್ತಿರ್ಲಿಲ್ಲ, ಏನೋ ನೋಡ್ತಿರ್ಲಿಲ್ಲ. ನಾನು ಕಾಲೇಜಲ್ಲಿ ಆ ಟೈಮಲ್ಲಿ ಇದ್ದಂತವನು ಸುಮ್ಮನೆ ಕಾಲೇಜ್ ಶುಕ್ರವಾರ ಬೆಳಗ್ಗೆ ಪಿಕ್ಚರ್ಗೆ ಹೋಗ್ಬೇಕಷ್ಟೇ. ನಮ್ಮ ಲಾಜಿಕ್ ಇದ್ದಿದ್ದು ಶುಕ್ರವಾರ ಬೆಳಗ್ಗೆ ಬಂಕ್ ಹಾಕ್ಬೇಕು, ಪಿಕ್ಚರ್ಗೆ ಹೋಗ್ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಫಿಲಮ್ಸ್. ನಾನು ಓದಿದ್ದು KLE ಕಾಲೇಜು, ಸೊ ನನಗೆ ಅಲ್ಲೇನೆ ಸಂಪಿಗೆ ಥಿಯೇಟರ್ ಹತ್ರ. ಸೊ ಹಂಗಾಗಿ ಮಾರ್ನಿಂಗ್ ಶೋ ಸುಮ್ಮನೆ ಹಂಗೆ ಕ್ಯಾಶುವಲ್ ಆಗಿ ಕೂತಿದ್ದು ಪಿಕ್ಚರ್. ಅದು ಪಿಕ್ಚರ್ ಮುಗಿದು ಕ್ಲೈಮ್ಯಾಕ್ಸ್ ಆದಾಗ ಸ್ಟನ್ ಆಗಿ ನಾವು ಹಿಂಗೆ ಆಚೆ ಬಂದ್ವಿ, ಮತ್ತೆ ಕೌಂಟರ್ಗೆ ಹೋದ್ವಿ, ಮತ್ತೆ ಟಿಕೆಟ್ ತಗೊಂಡು ಮತ್ತೆ ಹೋಗಿ ಕೂತ್ಕೊಂಡ್ವಿ. ಅಂದ್ರೆ ನಮಗೆ ನಂಬಕ್ ಆಗ್ತಾ ಇಲ್ಲ ಈ ಪಿಕ್ಚರ್ನ ಹಿಂಗೆ ಆಯ್ತಾ ಇದು ಅಂತ ಅಂದ್ಬಿಟ್ಟು ಅಂತ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ ಇನ್ನೊಂದ್ಸತಿ ಪಿಕ್ಚರ್ ನೋಡಿದ್ವಿ. ಸೊ ಆ ಪಿಕ್ಚರ್ ನಾನೇನೊಂದು 20-21 ಸತಿ ಥಿಯೇಟರ್ ನೋಡಿರ್ಬೋದು ನಾನು ಆ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ. ಅಷ್ಟು ಕ್ರೇಜ್ ನಮ್ಗೆ ಆ ಟೈಮಲ್ಲಿ ಆ ಸಿನಿಮಾ. ಸೊ ನಿಮಗೆ ಯಾವ್ದು ಅನ್ಸುತ್ತೆ ಎಪಿಕ್ ಲವ್ ಸ್ಟೋರಿ ಯು ಹ್ಯಾವ್ ವಾಚ್ಡ್? ಸರ್ ತುಂಬಾ ಇದೆ ಸರ್. ಒಂದೇ ಕೇಳಿ ಸಾಕು, ಅಷ್ಟು ಎಲ್ಲ ಹೇಳ್ಬಿಡಿ. ಫೇವ್ರೆಟ್ ಮುಂಗಾರು ಮಳೆನೆ ಸರ್. ಸೊ ತರುಣ್ ಸರ್, ಸೋ ಫಾರ್ ಯು ಹ್ಯಾವ್ ಡೈರೆಕ್ಟೆಡ್ 3 ಮೂವೀಸ್, ಚೌಕ, ರಾಬರ್ಟ್ ಮತ್ತೆ ಕಾಟೇರ. ಎಲ್ಲ ಬಿಗ್ ಸ್ಟಾರ್ ಕಾಸ್ಟ್ ಇರೋದೆ. ಸೊ ಬಿಗ್ ಸ್ಟಾರ್ ಕಾಸ್ಟ್ ಇದ್ದಾಗ ಆಬ್ವಿಯಸ್ಲಿ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಟ್ ಆಸ್ ಎ ಡೈರೆಕ್ಟರ್ ನಿಮಗೂ ಒಂದು ವಿಷನ್ ಇರುತ್ತೆ. ಹೌ ಡು ಯು ಬ್ಯಾಲೆನ್ಸ್? ಬಿಕಾಸ್ ಜನರಲ್ ಏನಾಗುತ್ತೆ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ಯಾಲೆನ್ಸ್ ದೋಸ್ ಥಿಂಗ್ಸ್, ಬಟ್ ನೀವು ಅದನ್ನ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಗೆದ್ದಿದ್ದೀರಾ ಕೂಡ. ಸೊ ಹೇಗೆ? ಬೇಸಿಕಲಿ ಫಸ್ಟ್ ಸ್ಕ್ರಿಪ್ಟ್ ಬ್ರದರ್, ಅದು ಕರೆಕ್ಟಾಗಿ ಆಗ್ಬೇಕು ನಿಮಗೆ. ಆ್ಯಂಡ್ ಎರಡನೇದು, ನಾನು ಸ್ಕ್ರಿಪ್ಟ್ಸ್ಗಳನ್ನ ಫಸ್ಟ್ ನನ್ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀನಿ, ನಾನೊಬ್ಬ ಆಡಿಯನ್ ಆಗೇ ನೋಡ್ತೀನಿ. ಸೊ ಹಾಗಾಗಿ ನನಗೆ ಆ ಸ್ಕ್ರಿಪ್ಟ್ ಎಕ್ಸೈಟ್ ಆಯಿತು ಅಂತಂದರೆ ದೆನ್ ಓನ್ಲಿ ಐ ಗೋ ಆನ್ ಫ್ಲೋರ್ಸ್. ಆ್ಯಂಡ್ ಸ್ಟಾರ್ ಇಸ್ ಸಮ್ ಒನ್ ಹೂ ವಿಲ್ ಡ್ರೈವ್ ದಟ್, ಸರಿನಾ? ಬಟ್ ಅಗೇನ್ ಆ ಸ್ಕ್ರಿಪ್ಟಿಗೆ ಪೊಟೆನ್ಷಿಯಲ್ ಇದ್ರೆ ಮಾತ್ರನೇ ಅವರು ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡೋಕ್ಕಾಗೋದು. ನೀವು ಅದು ಪೊಟೆನ್ಷಿಯಲ್ ಇಲ್ಲ ಅಂದರೆ ಎಂಥ ದೊಡ್ಡ ಸ್ಟಾರ್ ಬಂದರೂ ಅದನ್ನು ತಗೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ. ಅವ್ರ ಫ್ಯಾನ್ಸ್ಗೆ ಇನ್ನೊಂದಕ್ಕೋಸ್ಕರ ಒಂದು ಇನಿಷಿಯಲ್ ಪುಷ್ ಕೊಡ್ತಾರೆ ಹೊರತು ಒಂದು ಲಾಂಗ್ ರನ್ ಸಿಗಬೇಕು ನಮಗೆ ಅಂತಂದರೆ ಇಟ್ ಹ್ಯಾಸ್ ಟು ಬಿ ಒಂದು ಸ್ಟ್ರಾಂಗ್ ಏನೋ ಕಂಟೆಂಟ್ ಇರಬೇಕು. ಬಟ್ ನನಗೇನು ಅಂತಂದರೆ ಯಾವ ಆ್ಯಕ್ಟರ್ ಅಂತ ಬರ್ತಾರೆ ಅವ್ರಿಗೆ ನಾನೇನು ಹೊಸದಾಗಿ ತೋರಿಸ್ಬಹುದು. ಅಗೇನ್ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರ, ಅದನ್ನೂ ಡಿಸ್ಟರ್ಬ್ ಮಾಡ್ದಂಗೆ ಇನ್ನೇನು ಹೊಸದಾಗಿ ಆ್ಯಡ್ ಮಾಡ್ಬೋದು. ಸೊ ನಾನು ದರ್ಶನ್ ಸರ್ ಜೊತೆ ಮಾಡ್ಬೇಕಾದ್ರೆ ನನಗೆಲ್ಲ ಇದ್ದಿದ್ದು ಅಷ್ಟೇನೆ. ಸರ್ ಏನು ಮಾಡಿಲ್ಲ ಇವತ್ತಿನವರೆಗೂ, ಅವ್ರ ಸ್ಟ್ರೆಂತ್ಸ್ ಏನಿದೆ. ಓಕೆ, ರಾಬರ್ಟ್ ಅಂತ ಸಿನಿಮಾ ಮಾಡಿದಾಗ ಸರ್ ಸ್ಟೈಲಿಶ್ ಆಗಿ ಒಂದು ಪಿಕ್ಚರ್ ಮಾಡಬೇಕು ನನಗೆ ತಲೆಯಲ್ಲಿ ಇದ್ದಿದ್ದು. ಸೊ ಆ ಥರದ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಸೊ ಇಡೀ ಸಿನಿಮಾ ಸ್ಟೈಲಿಶ್ ಆಗಿ ಮಾಡ್ಕೊಂಡಿದ್ದು. ಆ್ಯಂಡ್ ಐ ನೋ ಸರ್ ಒಂದು ಅದ್ಭುತವಾದಂಥ ಪರ್ಫಾರ್ಮರ್. ಸೊ ಫಸ್ಟ್ ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೆ. ಯಾಕಂದ್ರೆ ನಾನು ಅವಾಗ ತಾನು ಚೌಕ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನೆಕ್ಸ್ಟ್ ಫಿಲಮೇ ಒಂದು ಸ್ಟಾರ್ ಕರೆದು ಕೊಟ್ಟಿದ್ದಾರೆ. ಮಿಸ್ ಹೊಡೆದ್ರೆ ನಾಳೆ ಸ್ಟಾರ್ ಒಂದು ಹೊಸ ಡೈರೆಕ್ಟರ್ ನಂಬೋದೂ ಇಲ್ಲ, ನಮಗೂ ಬೇರೆ ಕೆಲಸ ಇರಲ್ಲ. ಸೊ ಹಾಗಾಗಿ ಒಂದು ಚಿಕ್ಕ ಬ್ಯಾಲೆನ್ಸಿಂಗ್ ಅಲ್ಲಿ ಮಾಡಿದಂಥ ಸಿನಿಮಾನೇ ರಾಬರ್ಟ್. ಹೊಸದಾಗೂ ತೋರಿಸ್ಬೇಕು, ಬಟ್ ಅಗೇನ್ ಅವ್ರ ಫ್ಯಾನ್ಸಿಗೂ ಇಷ್ಟ ಆಗಬೇಕು ಅನ್ನೋದ್ರ ಮಧ್ಯದಲ್ಲಿ ಮಾಡಿದಂಥ ಬ್ಯಾಲೆನ್ಸಿಂಗ್ ಸಿನಿಮಾ. ಕಾಟೇರಾಗಿ ಬರೋ ಅಷ್ಟೊತ್ತಿಗೆ ಅವ್ರಿಗೂ ನಂಬಿಕೆ ಬಂದಿತ್ತು, ಓಕೆ ನಾನು ಮಾಡ್ತೀನಿ ಅಂತ. ಸೊ ಅವಾಗ ಏನು ಮಾಡಿದ್ವಿ, ಸರ್ ಏನು ರಸ್ಟಿಕ್ ಟೋಟಲ್ ರಾಬರ್ಟ್ಗೆ ಆಪೋಸಿಟ್ ಮಾಡೋಣ ಒಂದು ಪಿಕ್ಚರು, ಟೋಟಲ್ ರಸ್ಟಿಕ್ ಆಗಿ ಮಾಡೋಣ. ಆ್ಯಂಡ್ ಅದ್ರೊಳಗೆ ಏನು ಪರ್ಫಾರ್ಮೆನ್ಸ್ ಅವ್ರಿಗೆ ಅವಾಗ ಒಂದು ಸ್ಟ್ಯಾಮರಿಂಗ್ ಇಟ್ಟಿದ್ವಿ ನಾವು. ರಾಬರ್ಟ್ ಮಾಡ್ಬೇಕಾ ಸ್ಟ್ಯಾಮರಿಂಗು, ಒಂದು ರಾವಣನ್ ಸೀನಲ್ಲಿ ಒಂದು ಪರ್ಫಾರ್ಮೆನ್ಸು, ಕ್ಲೈಮ್ಯಾಕ್ಸಲ್ಲಿ ಒಂದು ಪರ್ಫಾರ್ಮೆನ್ಸು, ಆ ಥರ ಅಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ಮಾಡಿದ್ವಲ್ಲ. ಇಲ್ಲೊಂದು ಇಡೀ ಸಿನಿಮಾ ಪರ್ಫಾರ್ಮೆನ್ಸ್ ಡ್ರಿವನ್ ಮಾಡೋಣ. ಸೊ ಒಂದು ಕ್ಯಾರೆಕ್ಟರ್ ಅಷ್ಟು ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್, ಎವ್ರಿ ಸೀನ್ ದೇರ್ಸ್ ಅ ಪರ್ಫಾರ್ಮೆನ್ಸ್, ಎವ್ರಿ ಸೀನ್ ಒಂದೇನೋ ಇರುತ್ತೆ ಅನ್ನೋದಕ್ಕೆ ಹಂಗೆ ಮಾಡಿದಂಥ ಒಂದು ರೈಟಿಂಗ್. ಸೊ ನಿಮಗೆ ಆಲ್ವೇಸ್ ಫ್ಯಾನ್ಸ್ ಏನು ಇಷ್ಟಪಡ್ತಾರೆ ಅದ್ರ ಜೊತೆಗೆ ಹೊಸತನೂ ಕೊಟ್ಬಿಟ್ರೆ ಇಟ್ ಆಲ್ವೇಸ್ ವರ್ಕ್ಸ್ ಅನ್ನೋದು ನನ್ನ ನಂಬಿಕೆ. ಸೂಪರ್ ಸೂಪರ್ ಸರ್, ಕಮ್ಮಿಂಗ್ ಬ್ಯಾಕ್ ಟು ಏಳುಮಲೆ, ಇದಕ್ಕೆ ನೀವು ಪ್ರೊಡ್ಯೂಸರು ಹೌದು ಆ್ಯಂಡ್ ಕ್ರಿಯೇಟಿವ್ ಹೆಡ್ ಕೂಡ ಹೌದು.
ಸೊ ಕ್ರಿಯೇಟಿವ್ ಹೆಡ್ ಕಾಮನ್ ಆಡಿಯನ್ಸ್ಗೆ ದೇ ಡೋಂಟ್ ನೋ ವಾಟ್ ಇಸ್ ಕ್ರಿಯೇಟಿವ್ ಹೆಡ್ ಅಂತ. ಸೊ ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಾಟ್ ಈಸ್ ಕ್ರಿಯೇಟಿವ್ ಹೆಡ್ ಜಾಬ್ ಅಂದ್ರೆ ಯಾವ ರೀತಿ ಇರುತ್ತೆ ಸರ್? ಅಂದ್ರೆ ಈಗ ಬೇಸಿಕಲಿ ಕ್ರಿಕೆಟ್ ಅಲ್ಲಿ ಕ್ಯಾಪ್ಟನ್ ಇರ್ತಾರೆ ಗೊತ್ತಾ, ಹಿ ಇಸ್ ದಿ ಡೈರೆಕ್ಟರ್. ಅವ್ನ ಕೆಲಸ ಏನು ಅಂತ ನಿಮ್ಗೆ ಗೊತ್ತು, ಎಲ್ಲ ಆನ್ ಫೀಲ್ಡ್ ಇಂದ ಹಿಡಿದು ಪ್ರತಿಯೊಂದನ್ನು ಎಲ್ಲಾನು ಅವರೇ ಮಾಡ್ತಾರೆ, ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಎಲ್ಲ. ಕ್ರಿಯೇಟಿವ್ ಹೆಡ್ ಇಸ್ ಸಮ್ಮನ್ ಲೈಕ್ ಅ ಕೋಚ್. ನಿನಗೇನೋ ಡೌಟ್ ಬಂತಾ, ಅಥವಾ ನಿನಗೇನೋ ಒಂದು ಡಿಸ್ಕಸ್ ಮಾಡಬೇಕಾ, ಅಥವಾ ಏನೋ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಾ, ಸೊ ಅಷ್ಟೇನೆ, ಹಿ ವಿಲ್ ನಾಟ್ ಗೋ ಅಂಡ್ ಪ್ಲೇ ದರ್. ಸೊ ಅವ್ನು ಗೈಡ್ ಮಾಡ್ತಾನೆ ನಿಮಗೆ. ಸೊ ಕ್ರಿಯೇಟಿವ್ ಹೆಡ್ ಅಂತ ಅನ್ನೋದು ಇಟ್ಸ್ ಬೇಸಿಕಲಿ ಫಾರ್ ದಟ್ ಎಕ್ಸ್ಪೀರಿಯನ್ಸ್, ಫಾರ್ ದಟ್ ಗೈಡೆನ್ಸ್. ಏನು ಇಲ್ದೇನೂ ಒಂದು ಟೀಮ್ ಹೋಗಿ ಆಟ ಆಡ್ಕೊಂಡ್ ಬರ್ಬೋದು, ಬಟ್ ಒಂದು ಕೋಚ್ ಇದ್ದಾಗ ಇನ್ನೊಂಚೂರು ಬೆಟರ್, ನೋಡು ಈ ಪಿಚ್ ಕಂಡೀಷನ್ಸ್ ಹಿಂಗಿದೆ, ಇಲ್ಲಿ ನಾವು ಹಿಂಗೆ ಮಾಡಿದ್ರೆ ಬೆಟರ್ ಆಗುತ್ತೆ, ನಾನು ಲಾಸ್ಟ್ ಟೈಮ್ ಇಲ್ಲಿ ಆಡಿದ್ದೀನಿ, ಸೊ ಇಲ್ಲಿ ಈ ಥರದೊಂದು ಟರ್ನ್ ಓವರ್ ಆಗುತ್ತೆ, ಓಕೆ ಟೀಮ್ ಈ ಲೆವೆನಲ್ಲಿ ಈ ಥರ ಒಂದು ಲೆವೆನ್ ಬಂದರೆ ಚೆನ್ನಾಗಿ ಆಗ್ಬೋದೇನೋ, ಈ ಥರದ್ದು ಏನೋ ಸ್ಟ್ರಾಟಜಿ ಮಾಡಬಹುದಾ. ಸೊ ಇಟ್ ಈಸ್ ದಟ್ ಎಕ್ಸ್ಪೀರಿಯನ್ಸ್ ದಟ್ ಇಸ್ ಪುಟ್ ಟುಗೆದರ್ ಆ್ಯಂಡ್ ಗಿವನ್ ಟು ಹಿಮ್. ಸೊ ದಟ್ ಈಸ್ ವಾಟ್ ಕ್ರಿಯೇಟಿವ್ ಹೆಡ್ ಕ್ಯಾನ್ ಡೂ. ಸರ್ ಈ ಫಿಲಮ್ ಅಲ್ಲಿ ನಿಮ್ಮ ಆಸ್ ಅ ಕ್ರಿಯೇಟಿವ್ ಹೆಡ್ ಹೇಗೆ ಪುಷ್ ಮಾಡ್ಕೊಂಡು ಹೋಗಿ ಸರ್? ಅಗೇನ್ ಸೇಮ್ ವಾಟ್ ಸಿ, ಈಗ ಪುನೀತ್ ಡೈರೆಕ್ಟರ್ ಆಗಿದ್ದಾರೆ, ಅವ್ರೊಂದು ಸ್ಕ್ರಿಪ್ಟ್ ತೊಗೊಂಬರ್ತಾರೆ. ಸೊ ಸ್ಕ್ರಿಪ್ಟಲ್ಲಿ ನನಗೆ ಅನಿಸ್ತಂತ ಸಜೆಷನ್ಸ್ ಕೊಟ್ಟಿರ್ತೀನಿ. ಏನೋ ಬೇರೆ ಏನೋ ವರ್ಕ್ ಮಾಡ್ತಿರೋ ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಸೀನ್ ಡಿಸ್ಕಷನ್ ಆಗಿರ್ಬೋದು, ಅವರೆಲ್ಲ ಮಾಡಿರ್ತಾರೆ, DOP ಡಿಸ್ಕಸ್ ಮಾಡಿರ್ತಾರೆ. ಸೊ ನನ್ನ ಜೊತೆನೂ ಒಂದು ಡಿಸ್ಕಷನ್ ಥರ ಬಂದಿರ್ತಾರೆ. ನನಗೊಂದು ಅನ್ಸಿರುತ್ತೆ ಹಿಂಗೇನೋ ಒಂದು ಆ್ಯಡ್ ಮಾಡ್ಬೋದಾ, ಅಥವಾ ಹಿಂಗೆ ಕೆಲವೊಂದು ಟೈಮ್ ಅವ್ರಿಗೆ ಇಷ್ಟ ಆದರೆ ಆಯಿತು ಸರ್ ತೊಗೊಳ್ಬೋದು, ಅಥವಾ ಸರ್ ಇಲ್ಲ ಸರ್ ನನಗೆ ಈ ಥರನೇ ಬೇಕು, ಓಕೆ ವೆರಿಫೈ. ಸೊ ಇಟ್ ಇಸ್ ಬೇಸಿಕಲಿ ದಟ್ ಓವರ್ ವ್ಯೂ ಮಾಡ್ತೀನಿ ಅಷ್ಟೇ. ಬೇಸಿಕಲಿ ಒಂದು ಓವರ್ ವ್ಯೂ, ಏನು ನನ್ಗೆ ಗೊತ್ತಿರೋ ಅಷ್ಟರಲ್ಲಿ ಏನು ಬೆಟರ್ ಮಾಡ್ಬೋದು, ಅವ್ರಿಗೆ ಏನಾರ ನನ್ನ ಕಡೆ ಸಜೆಷನ್ ಕೊಡ್ಬೋದು ಅಂದ್ರೆ ಏನು ಕೊಡ್ಬೋದು, ಇಷ್ಟನ್ನು ಮಾತ್ರ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಒಂದು ಶೂಟಿಂಗ್ ಶೆಡ್ಯೂಲಿಂಗ್ ಆಗ್ತಾ ಇರುತ್ತೆ, ಸೊ ಅಲ್ಲಿ ಏನು ಚಾಲೆಂಜಸ್ ಬರ್ಬೋದು ಅಂತ ಫಸ್ಟೇ ಒಂದು ಯೋಚನೆ ಮಾಡಿರ್ತೀವಿ. ಆ್ಯಂಡ್ ಇವಾಗ ಈ ಸಿನಿಮಾ ನಾವು ಒಂದು ಆ್ಯಕ್ಚುಲಿ ಒಂದು 6-7 ಮಂತ್ಸಲ್ಲೇ ಪಿಕ್ಚರ್ ಮುಗಿಸ್ಕೊಂಡ್ವಿ ನಾವು. ಶೂಟಿಂಗಿಂದ ಶುರು ಮಾಡಿ ರಿಲೀಸ್ ತನಕ ಹಾರ್ಡ್ಲಿ 6-7, ನಾವು ಜನವರಿ ಎಂಡಿಗೆ ಶುರು ಮಾಡಿ ಶೂಟಿಂಗು, ನಾವು ಆಗಸ್ಟ್ ಎಂಡಿಗೆ ನಾವು ಆಲ್ರೆಡಿ ಕೂತಿದ್ದೀವಿ, ನಾವು ಸಿನಿಮಾ ಸೆಪ್ಟೆಂಬರಿಗೆ ನಾವು ಕೂತಿದ್ದೀವಿ. ಸೊ ದಟ್ 7 ಮಂತ್ಸಲ್ಲೇ ನಾವು ರೆಡಿ ಮಾಡ್ಬೋದು ಸಿನಿಮಾ ಹೆಂಗೆ ಅಂತಂದಾಗ ಅದ್ರಕ್ಕೊಂಚೂರು ನನ್ನ ಎಕ್ಸ್ಪೀರಿಯನ್ಸ್ಗಳು ಶೇರ್ ಮಾಡಿಕೊಂಡು ಶೂಟಿಂಗ್ ಮಾಡಿ ಮುಗಿಸಿ, ಡಬ್ಬಿಂಗ್ ಮಾಡಿ ಮುಗಿಸಿ, ಎಡಿಟಿಂಗ್ ಮಾಡಿ, ರೆಕಾರ್ಡಿಂಗ್ ಕೊಟ್ಟು ಫೈನಲ್ ಕಾಪಿ ಮಾಡ್ತಾರೆ. ದಟ್ ಇಸ್ ಹೌ ದ ಸಿನಿಮಾ ಪ್ರೊಸೆಸಸ್. ಇಲ್ಲೇನು ಮಾಡಿದ್ವಿ, ಒಂದು 10 ಡೇಸ್ ಶೂಟಿಂಗ್ ಮಾಡ್ತಾ ಇದ್ದೀವಿ, ಮಧ್ಯದಲ್ಲಿ ಒಂದು ವೀಕ್ 8 ಡೇಸ್ ಬ್ರೇಕ್ ಇದೆ, ಅಲ್ಲಿ ಎಡಿಟ್ ಮಾಡ್ಬಿಡೋಣ, ಅಷ್ಟು ಪೋರ್ಷನ್ ಎಡಿಟ್ ಮಾಡ್ಕೊಂಬಿಡೋಣ. ಡಬ್ಬಿಂಗು ಪ್ಯಾರಲಲ್ ಆಗಿ ಅದಷ್ಟನ್ನ ನಾವು ಶೂಟಿಂಗ್ ಹೋಗಿರ್ತಾರೆ ಇವರು, ಅದನ್ನ ಡಬ್ಬಿಂಗ್ ಮಾಡಿಸ್ತಾ ಇರ್ತೀವಿ, ಮತ್ತೆ ಶೂಟಿಂಗ್ ಮಾಡ್ಕೊಂಬಂದಿರ್ತಾರೆ, ಮತ್ತೆ ಎಡಿಟಿಂಗ್. ಸೊ ಪ್ಯಾರಲಲ್ ವರ್ಕ್ನ ಶುರು ಮಾಡಿದ್ವಿ ಈ ಸಿನಿಮಾದಲ್ಲಿ. ಫೈನಲ್ ಕರೆಕ್ಷನ್ ಮಾಡೋದು ಮಾಡ್ಕೊಳ್ಳಿ, ಬಟ್ ಅಟ್ಲೀಸ್ಟ್ ಒಂದು ಫಸ್ಟ್ ಡ್ರಾಫ್ಟ್ ರೆಡಿ ಇರುತ್ತಲ್ಲ ನಮ್ಮ ಹತ್ರ. 0 ಇಂದ ಶುರು ಮಾಡೋದಕ್ಕೂ ಒಂದು 50-60% ಇಂದ ಶುರು ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ದೀಸ್ ಥಿಂಗ್ಸ್ ಕೇಮ್ ಇನ್ ಟು ಹ್ಯಾಂಡ್. ಅವಾಗಲೇ ನಮ್ಗೆ ಈ ಥರದ್ದು ಒಂದು ಪ್ಲಾನಿಂಗ್ ಆಗಿ ಎಕ್ಸಿಕ್ಯೂಷನ್ಗೆ ಸ್ವಲ್ಪ, ಸೊ ಈ ಥರದ್ದು ಒಂದಷ್ಟು ಸಜೆಷನ್ಸ್ ಆಗಿರುತ್ತೆ ಅಷ್ಟೇ. ಸೊ ನಿಮ್ದು ಸಿನಿಮಾದಲ್ಲಿ ಫಸ್ಟ್ ಸೀನ್ ಮಾಡಿದ ಅನುಭವ ಹೇಗಿತ್ತು? ಚೆನ್ನಾಗಿತ್ತು ಸರ್, ಫುಲ್ ಪ್ರಿಪೇರ್ ಆಗಿ ಹೋಗಿದ್ದೆ. ಓಕೆ, ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅವತ್ತು ನನ್ನ ಬರ್ಡೇ ಕೂಡ ಇತ್ತು ಅನ್ಸುತ್ತೆ ಅಲ್ಲ ಸರ್, ಅವತ್ತೇ ನಾವು ಸ್ಟಾರ್ಟ್ ಮಾಡಿದ್ದು. ಓ, ಅವಾಗ ನೀವು ಹೇಳ್ಬೋದು ನಿನ್ಗೆ ಹುಟ್ಟದಬ್ಬ ಮಾಡ್ಬಿಡ್ತೀನಿ ಅಂತ. ಸರಿ, ಅವಾಗ ಫುಲ್ ಎನರ್ಜಿಯಿಂದ ಹೋಗಿದ್ದೆ. ಓಕೆ, ಇವತ್ತು ಹೆಂಗೆ ಅಂದರೆ ತರುಣ್ ಸರ್ ಬಂದು ಹೊಗ್ಳಬೇಕು ಅಂತ ಎಲ್ರಿಗೂ ಹೇಳ್ಕೊಂಬರ್ತಾ ಇದ್ದೆ, ಸಕ್ಕದಾಗಿ ಮಾಡಿದೆ, ಹಂಗೆ ಮಾಡೋಣ ಅಂತ ಹೋದೆ. ಬಟ್ ಕಿಶೋರ್ ಸರ್ ಜೊತೆ ನಂದು ಕಾಂಬಿನೇಷನ್ ಇದ್ದಿದ್ದು ಫಸ್ಟ್ ಡೇ. ಅವಾಗ ಅವರು ಮಾನಿಟರಲ್ಲಿ ಆರಾಮಾಗೆ ಮಾಡಿದ್ರು ಓಕೆ ಅಂತ. ಅದೇ ಅವ್ರು ಆ್ಯಕ್ಷನ್ ಅಂತ ಹೇಳಿದೆ ಕಿರ್ಚೇ ಬಿಟ್ರು ಜೋರಾಗಿ ಅಂತ. ನಾನು ಅಲ್ಲೇ ನನ್ನ ಕೈಲಿ ಆಗ್ತಾ ಇಲ್ಲ ನನಗೆ ಮಾಡೋದಕ್ಕೆ, ನಾನು ಅಂತ ಫುಲ್ಲು ಏನು ಕಲ್ತ್ಕೊಂಡ್ಬಂದಿದ್ದೆ ಏನೂ ಹೇಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಭಯ ಆಗ್ತಾಯಿತ್ತು. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ರಾಣಾ ಸರ್, ಏಳುಮಲೆ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ಗೆ ಬರೋದಾದ್ರೆ ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ಸಿನಿಮಾದಲ್ಲಿ ಹೆಂಗೆ ಕಾಣಿಸ್ಕೋಬೇಕು ಅನ್ನೋದನ್ನ ಬಿಟ್ಟು ವಾಟ್ ವಾಸ್ ಯುವರ್ ಹೋಮ್ ವರ್ಕ್? ಅಂದ್ರೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಮೂಡ್ನ, ಯಾವ ಥರ ಇರಬೇಕು, ಡೈರೆಕ್ಟರ್ ಬ್ರೀಫ್ ಹೇಗೆ ಮಾಡಿದ್ರು? ಐ ಥಿಂಕ್ ಫಸ್ಟಿಂದ ನಮ್ಮ ಪುನೀತ್ ಸರ್ದು ಇದ್ದಿದ್ದು ಒಂದು ವಿಷಯ ಏನಂದರೆ, ವೆಗೋಣ ಶೋ ತುಂಬ ರಿಯಲ್ ಆಗಿ ಇಡೋಣ, ಎಲ್ಲ ಎಷ್ಟಿದೆ ರಿಯಲಿಸ್ಟಿಕ್ ಆಗಿ ತೋರಿಸೋಣ, ಒಥೆಂಟಿಕ್ ಆಗಿ ತೋರಿಸೋಣ, ಎಲ್ಲೂ ಒಂದು ಓವರ್ ಡ್ರಾಮಾ ಏನೂ ಬೇಡ, ತುಂಬ ಸಟಲ್ ಆಗಿರುತ್ತೆ ಕ್ಯಾರೆಕ್ಟ್ರು. ಈ ಥರ ಅವ್ರು ಬರೆದಿದ್ದ ಕ್ಯಾರೆಕ್ಟ್ರೇ ಆ ರೀತಿ ಇತ್ತು. ತುಂಬ ಒಂದು ನಮ್ಮನೆ ಹುಡುಗ ಥರ ಒಂದು ಹುಡುಗ, ಒಂದು ಕಾಲೇಜ್ ಓಡಿಸೋ ಹುಡುಗ, ಯೆಲ್ಲೋ ಬರ್ಡ್, ಆ ಥರ ಒಂದು ಹುಡುಗಂದು ಕ್ಯಾರೆಕ್ಟ್ರು ತುಂಬ ಒಂದು ಸಿಂಪಲ್ ಹುಡುಗನ ಥರನೇ ಇತ್ತು. ಅದೇ ರೀತಿ ತೋರಿಸ್ಬೇಕಂತಲೇ ಇದ್ದಿದ್ದು, ಸಿಂಪಲಾಗಿ ಕರ್ಕೊಂಡು ಹೋಗೋಣ ಇವನ್ನ ಅಂತ. ಸೊ ಅದಕ್ಕಾಗಿ ಎಷ್ಟು ತರುಣ್ ಸರ್ ಆಗಿರಲಿ, ಪುನೀತ್ ಸರ್ ಆಗಿರಲಿ, ಫಸ್ಟ್ ಅವ್ರಿಗೆ ಇದ್ದಿದ್ದೇ ತುಂಬ ನ್ಯಾಚುರಲಾಗಿ ತೊಗೊಂಡೋಗೋಣ, ಒನ್ ನೈಟ್ ಕತೆ ಹೆಂಗೆ ನಡೀತು ಆವತ್ತಿನ ಇನ್ಸಿಡೆಂಟ್ಸು ಹಂಗೆ ತೋರಿಸೋಣ ಅಂತ.
ಸೊ ನಾವಿಬ್ಬರು ಸೇರಿ ವರ್ಕ್ಶಾಪ್ ಎಲ್ಲ ಮಾಡಿಸಿದ್ರು ತರುಣ್ ಸರು. ಅದಕ್ಕಾಗಿ ಒಂದು ಆಲ್ಮೋಸ್ಟ್ 15-20 ಡೇಸ್ ಮಾಡಿದ್ವಿ ವರ್ಕ್ಶಾಪು. ಸೊ ದಟ್ ಐ ಥಿಂಕ್ ದಟ್ ನಮ್ಗೆ ತುಂಬ ಹೆಲ್ಪ್ ಆಯ್ತು ಅದು. ಬಿಕಾಸ್ ನಮ್ಮ ಕಥೆಯಲ್ಲಿ ನಾವು ಒನ್ ನೈಟ್ ಕತೆ ಇರೋದ್ರಿಂದ ಲವ್ ಸ್ಟೋರಿ, ಬಟ್ ಬಿಗಿನಿಂಗಿಂದ ಒಂದು ಹುಡುಗಿ ನೋಡೋದು, ಅಲ್ಲಿಂದ ಲವ್ ಹುಟ್ಟೋದು ಹಾಗೆಲ್ಲ ತೋರಿಸಿಲ್ಲ. ಆಲ್ರೆಡಿ ಲವಲ್ಲಿ ಇರ್ತಾರೆ ಇವರು, ಆ ಥರ ತೋರಿಸಿರೋದು. ಸೊ ಹಂಗಿರುವಾಗ ಒಂದು ಬ್ಯಾಕ್ ಸ್ಟೋರಿ ಅನ್ನೋದು ಇರಲ್ಲ ಇಲ್ಲಿ. ಸೊ ಐ ಥಿಂಕ್ ಆ ಒಂದು ವರ್ಕ್ಶಾಪು ನಡೆದಿದ್ದಾಗ ನಮಗೆ ನಮ್ಮದಾದ ಒಂದು ಪ್ರಿಪರೇಷನ್ ಟೈಮ್ ಸಿಕ್ತು. ಇವ್ರದ್ದು ರೇವತಿ ಕ್ಯಾರೆಕ್ಟರ್ಗೆ ಒಂದು ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಆಗಿ, ನಂದು ಒಂದು ಹರೀಶನ್ ಕ್ಯಾರೆಕ್ಟರ್ಗೆ ಒಂದು ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಆಗಿ, ನಾವು ಮುಂಚೆ ಎಲ್ಲಿದ್ವಿ, ಯಾವ ಥರ ಒಂದು ಜೀವನ ನಡೆಸ್ತಾ ಇದ್ವಿ, ಹೆಂಗೆ ಮೀಟ್ ಆದ್ವಿ ಎಲ್ಲ ನಾವೇ ಕ್ರಿಯೇಟ್ ಮಾಡಿಕೊಂಡು, ಅಫ್ಕೋರ್ಸ್ ವಿತ್ ದ ಟೀಮ್ ಎಲ್ಲರೂ ಸೇರಿಕೊಂಡು ಒಂದು ಕ್ರಿಯೇಟ್ ಮಾಡಿ, ಆ್ಯಂಡ್ ಅದು ಒಂದು ಕಂಪ್ಲೀಟ್ ಸ್ಟೋರಿನೇ ಕ್ರಿಯೇಟ್ ಮಾಡಿಬಿಟ್ವಿ. ನೀವು ನೋಡೋದು ಓಕೆ ಇವರಿಬ್ರು ಲವಲ್ಲಿ ಇದ್ದಾರೆ ಅಂತ ಸಿನಿಮಾ ನೋಡಿದ್ವಾಗ. ಅದು ಎಲ್ಲೋ ಒಂದು ಕಡೆ ಸೊ ಅದೆಲ್ಲೋ ಒಂದು ಕಡೆ ನಮಗೆ ಫಸ್ಟ್ ಡೇ ಶೂಟಿಂಗ್ ಹೋಗಿದ್ವಾಗ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ನಾವು ಸುಮ್ಮನೆ ಇವಾಗ ಒಂದು ಸೀನ್ ನೋಡಿಕೊಂಡು ಹರೀಶ ನಾನು ಓಕೆ ಇವ್ರು ರೇವತಿ ಹಿಂಗೆ ಓಕೆ ನಾವು ಲವಲ್ಲಿ ಇದ್ದೀವಿ ಶುರು ಹಚ್ಕೊಳ್ಳೋಣ ಅಂತ ಏನೋ ಇಲ್ಲಿ ಬಂದಿದ್ದ ತಕ್ಷಣ ಅಂದರೆ ಅದು ಇದಾಗುತ್ತೆ. ಬಟ್ ನಾವು ಅಲ್ಲಿ ಫಸ್ಟ್ ಡೇ ಹೋಗಿದ್ವಾಗಲೇ ನಮಗೆ ನಮ್ಮದು ಕ್ಯಾರೆಕ್ಟರ್ದು ಒಂದು ಫುಲ್ ಬ್ಯಾಕ್ ಸ್ಟೋರಿ ನಮ್ಗೆ ಗೊತ್ತಿತ್ತು. ಓಕೆ ನಾನು ಈ ಥರ ಒಂದು ಹುಡುಗ ಇಲ್ಲಿದ್ದೆ, ನಾನು ಇಲ್ಲಿ ಈ ಥರ ಗಾಡಿ ಓಡಿಸ್ತಾ ಇದ್ದೆ, ಎಲ್ಲೋ ಒಂದಿನ ಈ ಥರ ಈ ಹುಡುಗಿ ಸಿಕ್ಕಿದ್ಲು, ನಾವು ನಮ್ಮದೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದ್ವಿ. ಅದೆಲ್ಲ ಒಂದು ನಮ್ಮ ಟ್ರಾವೆಲ್ ಆಗ್ತಾಯಿತ್ತು ನಮ್ಮ ಒಳಗಡೆ. ಸೊ ನಾವು ಫಸ್ಟ್ ಡೇ ಹೋಗಿದ್ವಾಗ ನಮ್ಗೆ ಹರೀಶ ನನಗಂತೂ ಆ ಹರೀಶ ನನ್ನ ಒಳಗಡೆ ಎಲ್ಲೋ ಒಂದು ಕಡೆ ಇದ್ದ. ಇವ್ರಿಗೂ ಐ ಥಿಂಕ್ ರೇವತಿ ಎಲ್ಲೋ ಒಂದು ಕಡೆ ಇವ್ರು ಇದ್ದರು ಅನಿಸುತ್ತೆ. ಸೊ ಅದು ನಮ್ಗೆ ತುಂಬ ಹೆಲ್ಪ್ ಆಯಿತು. ಸೊ ಅಷ್ಟೆಲ್ಲ ಒಂದು ವರ್ಕ್ ನಡೆದಿದೆ ಈ ಸಿನಿಮಾದ ಹಿಂದೆ. ಸೊ ಐ ಥಿಂಕ್ ಅದಕ್ಕೆ ಎಲ್ಲೋ ಒಂದು ಕಡೆ ಅಥೆಂಟಿಸಿಟಿ ನಾವು ಮೇಂಟೈನ್ ಮಾಡೋಕ್ಕಾಯ್ತು ಅನಿಸುತ್ತೆ. ಅದೇ ಅದು ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅಂದರೆ ಫೋರ್ಸ್ಡ್ ಅನ್ಸಲ್ಲ ಈ ಲವ್ ಸ್ಟೋರಿ. ಅಂದರೆ ನೀವು ಮುಂಚೆನೇ ಪ್ರಿಪೇರ್ ಆಗಿರೋದ್ರಿಂದ ಕೆಮಿಸ್ಟ್ರಿ ಮ್ಯಾಚ್ ಆಗುತ್ತೆ ಅಲ್ಲಿ ಬಂದು ಆ್ಯಕ್ಟ್ ಮಾಡೋದಕ್ಕೆ ಅಂತ. ಸೊ ಸರ್, ಫಿಲ್ಮ್ ರೈಟಿಂಗ್ ಪ್ರಾಸೆಸ್ ಬಗ್ಗೆ ಡಿಸ್ಕಷನ್ ಆಗೋದು ತುಂಬಾ ಕಮ್ಮಿ. ಅಂಡ್ ನೀವು ನಿಮ್ಮ ಸಿನಿಮಾಗಳಿಗೆ ಅಂದ್ರೆ ಡೈರೆಕ್ಷನಲ್ ಸಿನಿಮಾಗಳಿಗೆ ಜೊತೆಗೆ ಗಜಕೇಸರಿ ಆಗಿರ್ಬೋದು, ರ್ಯಾಂಬೋ 2, ವಿಕ್ಟ್ರಿ 2 ಎಲ್ಲ ವರ್ಕ್ ಮಾಡಿದಿರಾ. ವಾಟ್ಸ್ ಯೋರ್ ರೈಟಿಂಗ್ ಪ್ರಾಸೆಸ್? ಸೊ ಇಟ್ಸ್ ಬೇಸಿಕಲಿ ಅಬೌಟ್ ಅನ್ ಐಡಿಯಾ, ವಾಟ್ ಎಕ್ಸೈಟ್ಸ್ ಯು. ಫಸ್ಟ್ ಒಂದು ಐಡಿಯಾ ಎಕ್ಸೈಟ್ ಆಗ್ಬೇಕು ನಿಮಗೆ, ದೆನ್ ಅದನ್ನ ಇಟ್ಕೊಂಡು ಒಂದು ರೈಟಿಂಗ್ ಶುರು ಮಾಡ್ತೀವಿ. ನಾನು ಯಾವಾಗ ಬರಿಬೇಕಾದ್ರೂ ಒಂದು ಸೀನ್ ಏನೇ ಇದ್ರೂ ಅದನ್ನ ಹೆಂಗೆ ಹೊಸದಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಇರುತ್ತೆ. ನನಗೆ ವಿಷಯ ಎಕ್ಸೈಟ್ ಆಗಲ್ಲ, ಅದು ಪ್ರೆಸೆಂಟೇಷನ್ ಎಕ್ಸೈಟ್ ಆಗುತ್ತೆ ನನಗೆ. ಒಂದು ಹುಡುಗಿ ಲವ್, ಅದೇ ವಿಷಯ ನನಗೆ. ಆ ಸೀನಲ್ಲಿ ಅದನ್ನ ಹೆಂಗೆ ಎಕ್ಸೈಟಿಂಗ್ ಆಗಿ ಹೇಳ್ಬೋದು. ಫಾರ್ ಒನ್ ಎಕ್ಸಾಂಪಲ್, ನಿಮಗೆ ಕಾಟಿರೋದು ಒಂದು ಸೀನ್, ಇಫ್ ಯು ರಿಮೆಂಬರ್, ಒಂದು DC ಆಫೀಸ್ಗೆ, ಒಂದು ತಹಶೀಲ್ದಾರ್ ಆಫೀಸ್ಗೆ ಹೀರೋಯಿನ್ನು ಹೀರೋಸರು ಎಲ್ಲರೂ ಬರ್ತಾರೆ. ಅವನೊಂದು ಫ್ಯಾನ್ ಹಾಕೊಂಡು ಕೂತಿರ್ತಾನೆ. ನೀವು ನಾನು ಹೇಳಿದ್ಮೇಲೆ ಬೇಕಾದ್ರೆ ನೀವು ಹೋಗಿ ಆ ಸೀನ್ ನೋಡಿ. ಅವ್ನು ಫ್ಯಾನ್ ಹಾಕೊಂಡು ಕೂತಿರ್ತಾನೆ, ರೈತರೆಲ್ಲ ಹೋಗಿರ್ತಾರೆ. ಅವ್ರ ಪೇಪರ್ನಲ್ಲಿ ಹಿಂಗೆ ಉಳುವನೆ ಭೂಮಿ ಹೊಡೆಯ ಅಂತ ಬಂದಿದೆ, ನೀವು ಅದ್ರದ್ದೊಂದು ಅಪ್ಲಿಕೇಶನ್, ನಿನ್ಗೆ ಯಾಕಮ್ಮ ಬೇಕು, ನಿನ್ನ ಪಾಡಿ ನೀನು ಹೋಗು ಅಂತ ಬೈತಾರೆ. ದರ್ಶನ್ ಸರ್ ಬಂದು ಅವ್ರ ಹತ್ರ ಫೇಸ್ ಟು ಫೇಸ್ ಮಾತಾಡ್ತಾರೆ. ಒಂದು ಸ್ಮಾಲ್ ಸೀನ್ ಅದು. ಅದನ್ನ ಒಂದು ಟೇಬಲ್ ಹಾಕಿ ಈ ಕಡೆ ಅವ್ರು ಕೂತಿಯಾರ, ಈ ಕಡೆ ಇವ್ರು ಕೂತ್ಕೊಂಡು ಕೂಡ ಮಾತಾಡ್ಬೋದು. ಬಟ್ ನಾವು ರೈಟಿಂಗಲ್ಲಿ ಅದನ್ನ ಹೆಂಗ್ ಮಾಡಿದ್ವಿ ಅಂತಂದ್ರೆ, ನಾವೊಂದು ಮೆಟಾಫೋರಿಕಲಿ ನಾನು ಫ್ಯಾನ್ ತಗೊಂಬಂದಿದ್ದೆ ನನ್ನಲ್ಲಿ. ಸೊ ಸ್ಟಾರ್ಟಿಂಗು ಅವನು ಫ್ಯಾನ್ ಆನ್ ಮಾಡೋದ್ರಿಂದ ಶುರು ಆಗುತ್ತೆ ಸೀನು. ಅವ್ನು ಫ್ಯಾನ್ ಗಾಳಿ ಬರ್ತಾ ಇರುತ್ತೆ, ಅವ್ನು ಆರಾಮಾಗಿ ಕೂತಿರ್ತಾನೆ. ಹೀರೋಯಿನ್ ಬರ್ತಾರೆ, ಅವ್ರು ಕೇಳ್ತಾರೆ ಸರ್ ಹಿಂಗೆ ಅಂತ, ನಿನ್ಗೆ ಯಾಕಮ್ಮ ಇದೆಲ್ಲ, ಅದು ನೋಡ್ಕೋತೀನಿ ಹೋಗು ಅಂತ ಅವ್ನು ತುಂಬಾ ಕೇರ್ಲೆಸ್ ಆಗಿ ಹೇಳ್ತಾನೆ. ಅಲ್ಲಿಗೆ ದರ್ಶನ್ ಸರ್ ಎಂಟರ್ ಆಗ್ತಾರೆ. ಅವ್ರು ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ, ಫ್ಯಾನ್ ಆಫ್ ಮಾಡ್ತಾರೆ, ಅಲ್ಲಿ ಆ ಪ್ಲಗ್ನ ತೆಗಿತಾರೆ. ಸೊ ಆ ಫ್ಯಾನ್ ಆಫ್ ಮಾಡಿದ ತಕ್ಷಣ ಇವ್ರುಗಳು ಹೆಂಗೆ ಬೆವರ್ತಾ ಇದ್ರು ಅವನು ಬೆವರಕ್ಕೆ ಶುರು ಆಗ್ತಾನೆ. ಅಂದ್ರೆ ಮೆಟಫೋರಿಕಲಿ ಅವನಿಗೂ ಆ ಕಷ್ಟ ಗೊತ್ತಾಗ್ಬೇಕು, ಅವಾಗ ಅವ್ರ ವಿಷಯ ಹೇಳ್ತಾರೆ. ಸೊ ಅವ್ರ ವಿಷಯ ಮಾತಾಡೋ ತನಕ ಆ ಫ್ಯಾನ್ದೊಂದು ಶ್ಯಾಡೋ ಫೇಸ್ ಮೇಲೆ ಬರ್ತಾ ಇರುತ್ತೆ. ಸೊ ಇಟ್ ಇಸ್ ಆಲ್ ಡಿಸೈನ್, ದಟ್ ಈಸ್ ಹೌ ವಿ ರೈಟ್ ಥಿಂಗ್ಸ್. ಇದೊಂದು ಸಿಂಪಲ್ ಆಗಿ ಕೂಡ ವಿಷಯ ಕನ್ವೆ ಮಾಡ್ಬೋದು, ಇದನ್ನೇ ಇನ್ನೊಂಚೂರು ಬೆಟರ್ ಆಗಿ ಕೂಡ ಕನ್ವೆ ಮಾಡ್ಬೋದು. ಸೊ ಅಲ್ಲಿಂದ ಪ್ರೊಸೆಸ್ ಇರುತ್ತೆ. ಹೆಂಗೆ ಓಕೆ ಒಂದು ಕ್ಯಾರೆಕ್ಟರ್ ಹೇಳ್ತಾ ಹೋಗ್ಬೋದು. ಕಥೆಯಾಗಿ ಒಂದು ಲೈನ್ ಇರುತ್ತೆ, ಅದೆಲ್ಲೋ ಒಂದ್ ಕಡೆ ಬಂದಿರ್ಬೋದು, ಸುಮಾರು ಕಡೆ ಕನೆಕ್ಟ್ ಆಗ್ಬೋದು, ಏನೇ ಇದ್ರು ಕೂಡ ಐ ಆಲ್ವೇಸ್ ಬಿಲೀವ್ ಇನ್ ದಿ ಪ್ರೆಸೆಂಟೇಷನ್. ಸೊ ಓವರ್ ಆಲ್ ನನ್ನ ರೈಟಿಂಗ್ ಅಲ್ಲಿ ಪ್ರೆಸೆಂಟೇಷನ್ ತಲೆಯಲ್ಲಿ ಇಟ್ಕೊಂಡು ಒಂದು ಹೊಸದು ಏನು ಆ್ಯಡ್ ಮಾಡ್ಬೋದು ಅನ್ನೋದ್ರ ಮೇಲೆ ಟ್ರಾವೆಲ್ ಮಾಡಿರ್ತೀನಿ. ಸೊ ನೀವು ಇವಾಗ ಮಾತಾಡ್ತಾ ಸಾಂಗ್ ಬಗ್ಗೆ ಹೇಳಿದ್ರಿ ಅಲ್ಲ, ಸೊ ಆನುಮಲೆ ಜೇನುಮಲೆ ಸಾಂಗು ಸಖತ್ತಾಗಿ ಬಂದಿದೆ. ಅಂಡ್ ಅದು ಕೇಳಿದ ತಕ್ಷಣ ಗೂಸ್ ಬಂಪ್ಸ್ ಮೂಮೆಂಟ್ ಫುಲ್, ನಾನಂತೂ ಒಂದು 10 ಸತಿ ಕೇಳಿದ್ದೀನಿ ಲೂಪಲ್ಲಿ. ಸೊ ಅದು ನಿಮ್ಗೆ ಅದು BTS ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾವು ಈ ಸಿನಿಮಾದಲ್ಲಿ ಸಾಂಗ್ಸ್ ಇಟ್ಟಿದೀವಲ್ಲ, ಅದೆಲ್ಲ ಸಿನಿಮಾದಲ್ಲೇ ಬರುತ್ತೆ. ಅಂದ್ರೆ ಅದನ್ನ ಸಪ್ರೇಟ್ ಆಗಿ ನಾವು ಸಾಂಗ್ ಆಸ್ ಅ ಡ್ಯಾನ್ಸ್ ನಂಬರು ಅಂಥದ್ದೇನು ಇಟ್ಟಿಲ್ಲ. ಅಂದ್ರೆ ಅದನ್ನ ನಮ್ಮ ಸಿನಿಮಾನ ಕ್ಯಾರಿ ಮಾಡುತ್ತೆ. ಬಟ್ ನಮ್ಗೆ ಗೊತ್ತಿತ್ತು ಪ್ಲೇಸ್ಮೆಂಟ್ ಎಲ್ಲಿ ಬರುತ್ತೆ ಅಂತ. ನೀವು ಅದು ಇಂಟೆನ್ಸಿಟಿ ನೋಡಿರ್ತೀರ ಆ ಸಾಂಗ್ದು, ತುಂಬ ಫಾಸ್ಟ್ ಪೇಸ್ಟು ಇಂಟೆನ್ಸ್ ಸಾಂಗ್ ಅದು. ಸೊ ಐ ಥಿಂಕ್ ಅದು ನಿಮಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಯಾವ ರೀತಿ ಅದು ನಮ್ಮ ಸಿನಿಮಾನ ಕ್ಯಾರಿ ಮಾಡುತ್ತೆ ಅಂತ. ಬೇಸಿಕ್ಲಿ ನಮ್ಮ ಸಿನಿಮಾನೂ ಅದೇ ರೀತಿ ಒನ್ ನೈಟಲ್ಲಿ ನಡೆಯೋ ಕತೆ, ಅಷ್ಟೇ ಇಂಟೆನ್ಸ್ ಆಗಿದೆ,
ಅಷ್ಟೇ ಫಾಸ್ಟ್ ಪೇಸ್ಟ್ ಆಗಿದೆ. ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಕತೆ ಅದು. ಆ ಒಂದು ಎಕ್ಸ್ಪೀರಿಯನ್ಸ್ ನಾವು ಆ ರೀತಿ ಶೂಟ್ ಮಾಡಿರೋದನ್ನ ಈ ಸಾಂಗ್ ಅದನ್ನ ಕ್ಯಾರಿ ಮಾಡುತ್ತೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು. ಸೊ ನಾವು ಎಲ್ಲೋ ಒಂದು ಕಡೆ ಓಕೆ ನಮಗೆ ಆ ಒಂದು ಫೀಲ್ ಇತ್ತು ಸಿನಿಮಾ ಮಾಡುವಾಗ. ಸೊ ಐ ಥಿಂಕ್ ದಟ್ ಇಂಟೆನ್ಸಿಟಿ ನಿಮಗೂ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೀವು ಸಿನಿಮಾ ನೋಡಿದ್ವಾಗ. ವೇಟಿಂಗ್ ಸರ್ ಆಡಿಂಗ್ ಆನ್ ಟು ದಿಸ್, ನಾವು ಒಂದು ರೀಜನ್ ತೋರಿಸ್ಬೇಕಾದ್ರೆ ಅದ್ರದ್ದೇ ಭಾಷೆಗಳನ್ನು ನಾವು ಕಲಿಬೇಕಾಗುತ್ತೆ. ಸೊ ನಿಮ್ಮಿಬ್ರಿಗೆ ಎಷ್ಟು ಕಷ್ಟ ಆಗಿತ್ತಾ ಅಥವಾ ಇಟ್ ವಾಸ್ ಈಸಿ ಫಿಲ್ಟರ್ ಅನ್ನೋ ತರ ಆಯ್ತಾ ಭಾಷೆ? ಐ ಥಿಂಕ್ ಇದು ಆ ಪ್ರಾಂತ್ಯದಲ್ಲಿ ನಡೆಯೋ ಕತೆ, ಬಾರ್ಡ್ರಲ್ಲಿ, ಚಾಮರಾಜನಗರ ತಮಿಳ್ನಾಡು ಬಾರ್ಡ್ರಲ್ಲಿ. ಬಟ್ ನಾನೊಬ್ಬ ಮೈಸೂರು ಹುಡುಗ ಆಗಿರೋದ್ರಿಂದ ನಾನು ಮೈಸೂರು ಭಾಷೆ ಥರನೇ ನಾರ್ಮಲ್ ಜನರಲ್ ಆಗಿತ್ತು. ಇವ್ರಿಗೆ ಐ ಥಿಂಕ್ ಒಂಚೂರು ತಮಿಳ್ ಹುಡುಗಿ ಇರೋದ್ರಿಂದ ಇವ್ರಿಗೆ ತಮಿಳ್ ಸ್ಲ್ಯಾಂಗ್ ಎಲ್ಲ ಇರೋದು ಸ್ವಲ್ಪ ಇವ್ರು ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕಾಗಿತ್ತು. ಬಟ್ ಐ ಥಿಂಕ್ ಈಚ್ ಕ್ಯಾರೆಕ್ಟರ್ ನಮ್ಮದು ಸಿನಿಮಾದಲ್ಲಿ ಬರೋದು, ಫಾರ್ ಎಕ್ಸಾಂಪಲ್ ಜಗಪ್ಪ ಅವ್ರದ್ದು ಚಾಮರಾಜನಗರದ್ದು ಒಂದು ಕ್ಯಾರೆಕ್ಟರ್, ಅವರು PC ಕ್ಯಾರೆಕ್ಟ್ರು. ಸೊ ಅವ್ರು ಆ ಭಾಷೆನ ಮಾತಾಡಿದ್ದಾರೆ. ಸೊ ಐ ಥಿಂಕ್ ಆ ರೀತಿ ನಾವು ಎಲ್ಲರೂ ಒಂದೊಂದು ಕ್ಯಾರೆಕ್ಟ್ರು ಎಲ್ಲೆಲ್ಲಿಂದ ಇದ್ದೀವಿ ಅದು ಒಂಚೂರು ಮೇಂಟೈನ್ ಮಾಡಿಕೊಂಡು ಅದನ್ನು ತುಂಬ ರಿಯಲ್ ಆಗಿ ಇಟ್ಟಿದ್ದೀವಿ. ಸೊ ಐ ಥಿಂಕ್ ಈ ಪ್ರಶ್ನೆ ನನಗೆ ಒಂಚೂರು ಅಷ್ಟೊಂದು ಇದು ವ್ಯತ್ಯಾಸ ಆಗಿಲ್ಲ. ಇವ್ರಿಗೆ ಸ್ವಲ್ಪ ತಮಿಳ್ ಸ್ಲ್ಯಾಂಗ್ ಇರೋದ್ರಿಂದ ಇವರು ಹೇಳಬೇಕು ಅವ್ರ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು ಫಸ್ಟ್ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ನಾನು ಲ್ಯಾಂಗ್ವೇಜ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋದಾಗ ಎಕ್ಸ್ಪ್ರೆಷನ್ಸ್ ಅದು ಎಮೋಷನ್ಸ್ ಬರ್ತಾ ಇರಲಿಲ್ಲ. ಸೊ ಅದಕ್ಕೇ ನಮ್ಮ ಜೋಸೆಫ್ ಸರ್ ಅಂತ ಇದ್ದಾರೆ. ಸೊ ಅವರು ಅಂದರೆ ತಮಿಳ್ ಆ್ಯಕ್ಟರ್ಸ್ ಯಾರಿದ್ದಾರೆ, ಅವ್ರು ಯಾರು ಆರ್ಟಿಸ್ಟ್ ಇದ್ದಾರೆ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡಿಸಿ, ಸೊ ಈ ಥರ ಎಲ್ಲ ಡೈಲಿ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಜಾಸ್ತಿ ವರ್ಕ್ ಮಾಡಿದ್ದು ಸ್ಕ್ರಿಪ್ಟ್ ಮೇಲೇ. ಆ್ಯಂಡ್ ಈಸಿ ಆಯಿತು ಸರ್. ಈ ಫಿಲಮ್ ನೋಡ್ಕೊಂಡು ಬಂದ್ಮೇಲೆ ಆಡಿಯನ್ಸ್ ರಿವ್ಯೂಸ್ ಅಲ್ಲಿ ಈ 3 ಪಾಯಿಂಟ್ಸ್ ಅವ್ರು ಮೆನ್ಷನ್ ಮಾಡ್ತಾರೆ ಅಂದ್ರೆ ಯಾವ್ದಾವ್ದು ಪಾಯಿಂಟ್ಸ್? ಈ ರಿಯಲ್ ಇನ್ಸಿಡೆಂಟ್ ನಾವೇನು ಹೇಳ್ತಾ ಇದ್ದೀವಿ ಅದ್ರ ಬಗ್ಗೆ ಕೇಳಿರೋದೆಲ್ಲ ನೀವು ಕೇಳಿರ್ತೀರ ಅಥವಾ ನಿಮ್ಗೊಂದು ಚಿಕ್ಕ ನಾಲೆಜ್ ಅದ್ರ ಬಗ್ಗೆ ಗೊತ್ತಿರುತ್ತೆ. ಅದ್ರದ್ದು ಡೀಟೇಲಿಂಗ್ ನೋಡಿರೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾರೆ. ಹಿಂಗೆಲ್ಲ ಆಗಿರತ್ತಾ, ಅದು ಈ ಥರದೊಂದು ಆಗಿರತ್ತಾ ಅನ್ನೋದ್ರ ಬಗ್ಗೆ ಒಂದು ಡೀಟೇಲಿಂಗ್ ಮಾತಾಡ್ತಾರೆ. ಎರಡನೇದು ದ ಎಕ್ಸ್ಪೀರಿಯನ್ಸ್ ದ ಫಿಲಮ್ ಗೇವ್, ಆ ಪೇಸು, ಆ ಎಮೋಷನ್ಸು, ಆ ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರು ನಿಮ್ಗೆ ಥಿಯೇಟ್ರಿಂದ ಬರ್ಬೇಕಾದ್ರೆ ಒಂದು ಆ ಎಕ್ಸ್ಪೀರಿಯನ್ಸ್ ಜೊತೆ ಆಚೆ ಬರ್ತಿರೋ ಗೊತ್ತಾ, ಅದ್ರ ಬಗ್ಗೆ ಒಂದು ಮಾತಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ದಿ ಪರ್ಫಾರ್ಮೆನ್ಸಸ್, ಬೋತ್ ದಿ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್ ಅವ್ರ ಪರ್ಫಾರ್ಮೆನ್ಸ್ಗಳ ಬಗ್ಗೆನೂ ಅದ್ರ ಬಗ್ಗೆನೂ ಮಾತಾಡ್ತಾರೆ. ಇಸ್ ವಾಟ್ ಐ ಬಿಲೀವ್. ಅದನ್ನ ಇವಾಗ ಜನರಲ್ ಆಗಿ ಯಾರು ನೋಡಿದ್ದಾರೆ ಅವ್ರು ಹೇಳಿರೋ ಇನ್ಪುಟ್ಸ್ಗಳಲ್ಲಿ ಇಷ್ಟು ವಿಷಯಗಳು ಕಾಮನ್ ಆಗಿದೆ. ಇಲ್ಲ, ಟ್ರೈಲರ್ ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. Thanks. ಸೊ ಐ ಆಮ್ ವೇಟಿಂಗ್. Thank you. ಸೊ ಫುಲ್ ಸೀರಿಯಸ್ ಡಿಸ್ಕಷನ್ ಆಗೋಯ್ತು. ಒಂದು ಇಂಟ್ರೆಸ್ಟಿಂಗ್ ರೌಂಡ್ ಜೊತೆ ಹೋಗೋಣ. ಏನಂದ್ರೆ ಸಿನಿಮಾ ಡೈಲಾಗ್ಸ್ ಹೇಳ್ತೀನಿ, ಯಾವ ಸಿನಿಮಾದು ಅಂತ ಹೇಳ್ಬೇಕು. ವಾವ್ ಪ್ರಿಯಾಂಕಾ, ವಾವ್. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಖರಾಬು, ನಕ್ರಾ ಗಿಕ್ರಾ ಮಾಡ್ದ್ಯೋ ಕೆಳಗಿಂದ ಸೀಲ್ ಮಾಡ್ಬಿಡ್ತಾರೆ. ಗೊತ್ತಾ ಸರ್? ಗೊತ್ತಾ? ಸಾಧು ಸರ್ ಡೈಲಾಗ್ ಇದು, ಇಫ್ ಐ ಆಮ್ ನಾಟ್ ರಾಂಗ್. ಅವ್ರಿಗೆ ಹೇಳೋ ಡೈಲಾಗ್ ಅಲ್ವಾ? ಅವ್ರಿಗೆ ಬುಲೆಟ್ ಪ್ರಕಾಶ್ ಹೇಳ್ತಾರ, ಇಲ್ಲ ಬಿರಾದರ್ ಸರ್ ಹೇಳ್ತಾರೆ. ಇಲ್ಲ ನೀವ್ ಹೇಳಿದ್ ಕರೆಕ್ಟ್. ಬಿರಾದರ್ ಸರ್ ಬರ್ತಾರೆ, ಬುಲೆಟ್ ಪ್ರಕಾಶ್ ಹೇಳ್ತಾರೆ ಸುಂಟ್ರಗಾಳಿ. ಕರೆಕ್ಟ್. ಅದೇ ಬಿರಾದರ್ ಸರ್ ಬರ್ತಾರೆ ಅಂತ ಅದನ್ನೇ ಹೇಳಕ್ ಹೌದೌದು, ಅವರೇ ಬರ್ತಾರೆ. ನೆಕ್ಸ್ಟ್ ಕಬಾಬ್ ಸೀನ್ ಅವರೇ ಕೊಡೋದು. ಹಾಕೋ ಕೈ. ಕರೆಕ್ಟ್. ಸುಂಟ್ರಗಾಳಿ ಅಂತ ಒಂದು ಸಿನಿಮಾ ದರ್ಶನ್ ಸರ್ ಮಾಡಿದ್ದು. ಏನ್ ನಿನ್ಗೆ MG ರೋಡ್ ಅಲ್ಲೇ ಪಾನಿಪುರಿ ತಿನ್ಸ್ಬೇಕಾ, ಶ್ರೀರಾಮ್ಪುರದಲ್ಲಿ ತಿನ್ಸಿದ್ರೆ ಆಗಲ್ವಾ? ಅದು ಇವ್ರು ಹೇಳ್ತಾರೆ, ನೀವಿಬ್ರು ಹೇಳಿ. ಇದೆಲ್ಲ ನಾವೆಲ್ಲ ಒನ್ ಟೀಮ್ ರೀ. ಓಹೋ, ನಮ್ದೇ ಸರಿ ಇದು ಅಂತನಾ? ಎಕ್ಸ್ಕ್ಯೂಸ್ ಮೀನಾ ಇದು? ಕರೆಕ್ಟ್. ಸರಿ ಆಯ್ತು. ಇವಾಗ ನಿಮ್ 3 ಜನಕ್ಕೆ ಗೊತ್ತಾಗುತ್ತಿದ್ದು. ಯೋ ಬರ್ಕಳಯ್ಯ, ಪೇಪರ್ ಮುಂದಾಗಡೆ ಬರ್ಕೊ, ಬೆಂಗಳೂರು ನಂದು. ಎಲ್ಲ ನಿಮ್ ಬಾ ಮುಂದೆ ಹೇಳ್ತೀರವ್ರು. ಜೋಗಯ್ಯ ಅಲ್ಲ ಸರ್, ಜೋಗಯ್ಯ. ಕರೆಕ್ಟ್. ಹಿಂಗ್ ಹೇಳ್ಕೊಂಡೆ ಎಲ್ಲಾ ಹುಡುಗಿರ್ನ ಯಾಮಾರಿಸ್ತಿದ್ದೆ ಸರ್ ಅವನು. ಉಪ್ಪಿ ಸರ್ದು ಉಪೇಂದ್ರನಾ? ಉಪೇಂದ್ರ ಓಪನಿಂಗ್ ಸಿನಿ ಬಫ್ ಜೊತೆ ಕುಂತ್ಕೊಂಡ್ರೆ ಎಲ್ಲ ಆನ್ಸರ್ ಅವ್ರ ಕಡೆಯಿಂದಾನೇ ಬರುತ್ತೆ. ಸೊ ಹೆಂಗ್ ಸರ್ ನೆಂಪಿಡುತ್ತೆ ಎಲ್ಲ. ನಾನು ಇನ್ಕ್ಲೂಡಿಂಗ್ ಡೇಟ್ ಹೇಳ್ತೀನಿ, ನೀವು ಯಾವ ಫಿಲಮ್ ಯಾವಾಗ ರಿಲೀಸ್ ಆಯ್ತು, ಏನು ಯಾವ ಥಿಯೇಟರ್ ಮೀನ್ ಅಂದ್ರೆ ಅಷ್ಟು ಪ್ಯಾಷನೆಟ್ ಆಗಿ ಸಿನಿಮಾಗಳು ನೋಡಿದೆ ನಾನು. ನನಗೆ ಯಾವಾಗಲೂ ನನ್ನ ಮಹಾನಟಿನಲ್ಲಿ ಪ್ರೇಮಾ ಮೇಡಮ್, ರಮೇಶ್ ಸರ್ ಇವ್ರು ಅದ್ ಹೇಳ್ತಿರ್ತಾರೆ, ಯು ಆರ್ ಅನ್ ಆಡಿಯನ್, ಪ್ರಾಪರ್ ಸಿನಿಮಾ ಆಡಿಯನ್ ನೀನು ಅಂತ ಹೇಳ್ತಿರ್ತಾರೆ. ಅಂದ್ರೆ ನಾನು ಅಷ್ಟು ಕ್ರೇಜಲ್ಲಿ ನೋಡ್ತಿದ್ದೆ ಸಿನಿಮಾ. ಟಿಲ್ ಡೇಟ್ ನೋಡ್ತೀನಿ ನಾನು. ನನ್ನ ಸಿನಿಮಾ ಯಾವ ಸಿನಿಮಾ ಅಂತ ಹೇಳಿ ನಾನು ಶುಕ್ರವಾರ ಬೆಳಗ್ಗೆ ಒಂದು ಥಿಯೇಟರ್ ಒಂದು ಸಿನಿಮಾ ಕೂತ್ಕೊಂಡ್ರೆ ಹಂಗೆ ಎಂಜಾಯ್ ಮಾಡ್ತೀನಿ. ಸೂಪರ್. ಸೊ ನೆಕ್ಸ್ಟ್, ಎಲ್ಲಕ್ಕಿಂತ ದೊಡ್ಡದು ದಾಂಪತ್ಯ ಎಂಬ ಹೊತ್ತಿಗೆಯನ್ನು ಓದ ಬಯಸುವ ನೀನು ಬೆಲೆ ಎಷ್ಟು ಎಂದು ಕೇಳುತ್ತೆಯೇ ಹುಚ್ಚ. ಇದು ಪ್ರಿಯಾಂಕಾ ಅವ್ರು ಹೇಳಿ. ಅದನ್ನ ಕಮಲ್ ಹಾಸನ್ ಸರ್ ಹೇಳ್ತಾರೆ. ಕ್ಲೂ. ಓಕೆ ನೀವು ಯಾರಾದ್ರೂ ಹೇಳಿ, ನಾನೇ ಎಷ್ಟು ಅಂತ ಹೇಳಿ. ರಮೇಶ್ ಅರವಿಂದ್ ಸರ್ ಇದ್ದಾರೆ. ಇದು ರಾಮಶ್ಯಾಮ. ಓಕೆ. ಸತೀಶ, ಎಣ್ಣೆ ಏಟು ಮಧ್ಯಮ, ಲವ್ವಿನ ಏಟು ಅಂತಿಮ. ಹಿಂಟ್ ಕೊಡಿ ಸರ್.
ಅಲ್ಲೇ ಅರ್ಧ ಇದೆಯಲ್ಲ. ಡ್ರಾಮಾ. ಹಾ ಕರೆಕ್ಟ್ ಎಕ್ಸಾಕ್ಟ್. ಕರೆಕ್ಟ್. ನಮ್ ಹುಟ್ಟು KC ಜನರಲ್ ಹಾಸ್ಪಿಟಲ್ ಆಗಿದ್ದು. ನಾನ್ ಬೆಳ್ಳುಗುಟ್ಲಿ ಅಂತ ನಮ್ಮಮ್ಮ ದಿನಕ್ಕೆ 2 ಸೇಬ್ ತಿಂತಿದ್ಲು. ಪರಮಾತ್ಮನ. ಕರೆಕ್ಟ್. ಏನ್ರಿ ಮಿಸ್ ನಂದಿನಿ, ನೀವಿಲ್ದೆ ನನ್ ಬಾಳು ಶೂನ್ಯ ರೀ. ಬಂಧನ. ಹಾ, ನೀವು ಇನ್ನೊಂದು ವರ್ಷ ಆದ್ರೂ ಆನ್ಸರ್ ಬಂಧನ. ಎಪಿಕ್ ಸೀನ್ಗಳಿವೆಲ್ಲ, ಎಪಿಕ್ ಸೀನ್. ಬಂಧನ. ಲಾಸ್ಟ್. ಸುಂದರ ಚಂದಿರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾಧವ. ಏನೋ ರಂಗಿತ ರಂಗ ಅಂತ ಕೇಳ್ದಂಗ ಆಯ್ತು. ಅಲ್ಲ, ಕೇಳಿಸ್ಕೊಂಡಾಗ ಕಾನ್ಫಿಡೆಂಟ್ ಆಗಿ ಹೇಳ್ಬಿಡಿ. ಸೊ ಇದು ಲಾಸ್ಟ್ ರೌಂಡ್ ಮುಗಿಯುತ್ತೆ. ಸೊ ಸರ್, ನಿಮ್ಗೆ ಅಂದ್ರೆ ನಾನೊಂದಷ್ಟು ಜಾನರ್ಸ್ ಹೇಳ್ತಾ ಹೋಗ್ತೀನಿ, ಅದಕ್ಕೆ ಯಾವ ಆಕ್ಟರ್ ಅವ್ರ ಆಕ್ಟ್ರೆಸ್ ನ ಹಾಕೊಂಡು ಸಿನಿಮಾ ಮಾಡ್ತೀರಾ ಅಂತ. ಕಾಮಿಡಿ ಅನ್ಕೊಂಡವ್ರೆ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಯಾರಾದ್ರೂ ಯೂನಿಕ್ ಆಗಿ ಟ್ರೈ ಮಾಡೋಕೆ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಫುಲ್ ಫ್ಲೆಶ್ ಕಾಮಿಡಿ ಸಿನಿಮಾ ತುಂಬಾ ದಿವಸ ಆಯ್ತು, ಶಿವಣ್ಣ ಮಾಡಿಲ್ಲ. ಶಿವಣ್ಣ ಮಾಡ್ಬೇಕು. ಇನ್ಸ್ಪೆಕ್ಟರ್ ವಿಕ್ರಮ್ ಅವೆಲ್ಲ ಮಾಡ್ತಿರ್ತಾರೆ. ಫುಲ್ ಫ್ಲೆಶ್ ಅಣ್ಣನ್ ಬ್ಯೂಟಿಫುಲ್ ಹ್ಯೂಮರ್ ಟೈಮಿಂಗ್ ಇದೆ, ಗಲಾಟೆ ಎಳಿಯಂದ್ರು ಅದೆಲ್ಲ ಇದೆ ಗೊತ್ತಾ. ಆ ತರದೊಂದು ಪಿಕ್ಚರ್ ಮಾಡಿದ್ರೆ ಸಖತ್ತಾಗಿರುತ್ತೆ ಶಿವಣ್ಣ. ಓಕೆ ಸರ್, ನೆಕ್ಸ್ಟ್ ಕ್ರೈಮ್ ಡ್ರಾಮಾ. ಶರಣ್ ಟ್ರೈ ಮಾಡಿದ್ರು ಚೆನ್ನಾಗಿರುತ್ತೆ. ತುಂಬಾ ಸೀರಿಯಸ್ ಆಗಿ ಒಂದು ಇಂಟೆನ್ಸ್ ಕ್ರೈಮ್ ಡ್ರಾಮಾ. ಸೈಫೈ ಅಂತ ಬಂದಾಗ ನಮ್ಗೆ ಈ ಸೂಪರ್ ಹೀರೋ ಈ ತರದೆಲ್ಲಾನು ಅದಕ್ಕೆ ಆಡ್ ಆಗುತ್ತಲ್ವಾ. ಇವತ್ತಿರೋ ಸ್ಕೇಲ್ಗೆ ಅಂದ್ರೆ ಸೂಪರ್ ಹೀರೋ ಅದೆಲ್ಲ ಒಂದು ಸ್ಕೇಲ್ ಅಲ್ಲಿ ಮಾಡ್ಬೇಕು. ಯಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸೂಪರ್ ಹೀರೋನೇ ಪ್ರಾಪರ್ ಒಂದು ಸೂಪರ್ ಹೀರೋ ವಿತ್ ಸೈಫೈ ಎಲ್ಲ ಅಂತ ಇಟ್ಕೊಂಡ್ರೆ ಐ ಥಿಂಕ್ ಯಶ್ ವಿಲ್ ಬಿ ಸೂಪರ್. ವಾರ್ ಅಂಡ್ ಅಡ್ವೆಂಚರ್ ಆದ್ರೆ ಸರ್ ಧ್ರುವ ಸರ್ಜಾ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ಗೆ ಫಾರ್ ಎಕ್ಸಾಂಪಲ್ ವಾರ್ ಇನ್ ದ ಸೆನ್ಸ್ ಈ ಪ್ರೆಸೆಂಟ್ ವಾರ್ ಮಿಲಿಟರಿ ವಾರ್ ಅಲ್ಲ, ಬೇರೆ ಒಂದು ಪಿರಿಯಾಡಿಕ್ ತರನೋ, ಅಥವಾ ಫಾರ್ ಎಕ್ಸಾಂಪಲ್ ನೀವು ಇಂಗ್ಲಿಷ್ ಅಲ್ಲಿ 300 ಅಂತ ಒಂದು ಪಿಕ್ಚರ್ ಬಂದಿತ್ತು, ಆ ತರದೊಂದು ವಾರ್ ಬ್ಯಾಕ್ ಡ್ರಾಪ್ ತರ ಇಟ್ಕೊಂಡ್ರೆ ದೆನ್ ಧ್ರುವ ಸರ್ಜಾ ಫಿಟ್ನೆಸ್ ಇದಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತಾರೆ. ಅಡ್ವೆಂಚರ್ ಆದ್ರೆ ಸರ್ ಈ ಇಂಡಿಯಾನಾ ಜಾನ್ಸ್ ಎಕ್ಸಾಂಪಲ್. ಸುದೀಪ್ ಸರ್ ಅವರು ಹ್ಯಾಟ್ ಗಿಟ್ ಎಲ್ಲ ಹಾಕೊಂಡು ಎಕ್ಸ್ಟ್ರಾ ಜಾಕೆಟ್ಸ್ ಬ್ಯಾಗು ಅದೆಲ್ಲ ಹಾಕೊಂಡು ಒಂದು ಬೈಕ್ ಗೀಕ್ ತರ ಕೊಟ್ರೆ ಸೂಪರ್ ಆಗಿರ್ತಾರೆ. ಫ್ಯಾಂಟಸಿ ರಿಷಬ್ ಪುಲ್ ಆಫ್ ಮಾಡ್ಬೋದು ಅಂತ ಅನ್ಸುತ್ತೆ. ಇಲ್ಲ ರಕ್ಷಿತ್ಗೂ ಚೆನ್ನಾಗಿರುತ್ತೆ. ರಕ್ಷಿತ್ ಅವ್ರ ರಿಷಬ್ ಇವ್ರಿಬ್ರಲ್ಲಿ ಯಾರು ಬೇಕಾದ್ರೂ ಒಂದು ಫ್ಯಾಂಟಸಿ ಸಿನಿಮಾನ ಚೆನ್ನಾಗಿ ಪುಲ್ ಆಫ್ ಮಾಡ್ತಾರೆ. ರಕ್ಷಿತ್ ಫಾರ್ ದಟ್ ಮ್ಯಾಟರ್ ಐ ಥಿಂಕ್ ರಿಷಬ್ಗಿಂತನೂ ರಕ್ಷಿತ್ ಅವರು ಚೆನ್ನಾಗಿರ್ತಾರೆ. ಹಾರರ್ ಸರ್ ವಿಜಿ ಟ್ರೈ ಮಾಡ್ಬೋದು ಒಂದು ಹಾರರ್ ಸಿನಿಮಾನ. ಸಮ್ಟೈಮ್ಸ್ ಅದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೇಳುತ್ತೆ. ಹಾರರ್ ಸಿನಿಮಾ ಮಾಡ್ಬೇಕಾದ್ರೆ ನಿಮಗೆ ತುಂಬಾ ಅದ್ಭುತವಾದ ಪರ್ಫಾರ್ಮರ್ಸ್ ಬೇಕು. ಅಂಡ್ ದುನಿಯಾ ವಿಜಯ್ ಅವರು ತುಂಬಾ ಅದ್ಭುತವಾದ ಪರ್ಫಾರ್ಮರ್, ಸೊ ಅವರು ಚೆನ್ನಾಗಿ ಪುಲ್ ಆಫ್ ಮಾಡ್ಬೋದು ಅಂತ. ರೊಮ್ಯಾನ್ಸ್ ಗಣೇಶ್ ಜ್ಞಾಪಕ ಬರ್ತಾರೆ ಫಸ್ಟ್ಗೆ. ರೊಮ್ಯಾನ್ಸ್ ಅಂದ್ರೆ ಐ ಥಿಂಕ್ ಸೂಪರ್ಬ್ ಹಿ ವಿಲ್ ಡು. ತುಂಬಾ ಜನ ಯಂಗ್ಸ್ಟರ್ಸ್ ನಮ್ಮಲ್ಲಿ ಚೆನ್ನಾಗಿದ್ದಾರೆ, ಲೈಕ್ ಹೌ ರಾಣಾ ಇಸ್ ದೇರ್. ಹಂಗೆ ಐ ಥಿಂಕ್ ಯುವ ಅವರು ಇದ್ದಾರೆ, ಅದೊಂದು ತುಂಬಾ ಪ್ರಾಮಿಸಿಂಗ್ ಒಂದು ಲವ್ ಸ್ಟೋರಿ ಅಂತಿದ್ರು ಕೂಡ ಐ ಥಿಂಕ್ ಚೆನ್ನಾಗಿರುತ್ತೆ. ಯುವ ರಾಜ್ಕುಮಾರ್ ಅವ್ರು ಕೂಡ. ಸರ್ ಇವಾಗ ಸೂಪರ್ ಹೀರೋ ನೀವು ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ರಿ. ಟೈಮ್ ಟ್ರಾವೆಲ್ ಈ ತರ ಸಮಥಿಂಗ್ ರಿಲೇಟೆಡ್ ಆ ತರ ಯಾವ್ದಾದ್ರು ಬಂದ್ರೆ ಯಾರನ್ನ ಚೂಸ್ ಮಾಡಿ? ಟೈಮ್ ಟ್ರಾವೆಲ್ ವಿ ಕ್ಯಾನ್ ಗೋ ವಿತ್ ರಿಷಬ್. ಫ್ಯಾಂಟಸಿ ಹಿಂಗ್ ನಾವು ರಕ್ಷಿತ್ ಅನ್ಕೊಂಡ್ವಿ. ರಿಷಬ್ ಟೈಮ್ ಟ್ರಾವೆಲ್ ನ ಫುಲ್ ಆಫ್ ಮಾಡ್ಬೋದು. ಹಿ ಲುಕ್ಸ್ ವೆರಿ ಅಟ್ರಾಕ್ಟಿವ್ ಫಾರ್ ದಟ್. ನೀವು ಟೈಮ್ ಮಿಷಿನ್ ಇನ್ನೊಂದು ಮತ್ತೊಂದು ಅದ್ರೊಂದು ಚಿಕ್ಕ ಹ್ಯೂಮರ್ ಸಿಗುತ್ತೆ, ಒಂದು ಚಿಕ್ಕ ಆಕ್ಷನ್ ಸಿಗುತ್ತೆ, ಪರ್ಫಾರ್ಮೆನ್ಸ್ ಸಿಗುತ್ತೆ, ಎಲ್ಲದಕ್ಕೂ ಐ ಥಿಂಕ್ ಹಿ ವಿಲ್ ಬ್ಲೆಂಡ್. ಸೈಕಾಲಜಿ ಥ್ರಿಲ್ಲರ್ ಸರ್ ಉಪ್ಪಿ ಸರ್. ಪರ್ಫೆಕ್ಟ್. ಉಪ್ಪಿ ಸರ್ ಸಖತ್ತಾಗಿರುತ್ತೆ. ನೈಸ್. ಥ್ಯಾಂಕ್ ಯು ಸರ್. ಸೊ ಇಷ್ಟೊತ್ತು ನಮ್ಮ ಮೆಟ್ರೋ ಸಾಗರ್ ಜೊತೆ ಮಾತಾಡಿ ಏನ್ ಅನ್ನಿಸ್ಲಿಲ್ಲ? ಬೋರಿಂಗ್ ಅನ್ಸ್ಲಿಲ್ಲ, ಖುಷಿ ಇತ್ತು. ನನಗೆ ಅನ್ಸಿದ್ದೇನು ಅಂತಂದ್ರೆ ವೆರಿ ಇಂಟ್ರೆಸ್ಟಿಂಗ್, ವೆರಿ ಎನರ್ಜೆಟಿಕ್. ನೀವು ಶುರು ಮಾಡಿದಾಗ ನಮಸ್ಕಾರ ಅಂತ ಶುರು ಮಾಡಿದಾಗಲೇ ಎನರ್ಜಿ ಇತ್ತು ಅಂತ ಅನಿಸ್ತು ನನಗೆ. ಅಥವಾ ಹೌ ಇಸ್ ದ ಜೋಶ್ ಅಂತ ಶುರು ಮಾಡಿದಾಗಲೇ ಯು ಹ್ಯಾಡ್ ದಟ್ ಎನರ್ಜಿ ಇನ್ ಯು ಒಂದು. ಆ್ಯಂಡ್ ವೆಲ್ ಪ್ರಿಪೇರ್ಡ್, ವೆರಿ ವೆಲ್ ಆಸ್ಕ್ಡ್ ಕ್ವಶನ್ಸ್, ವೆರಿ ವೆಲ್ ಪುಟ್ ಟುಗೆದರ್. ಒಂದು ಸಿನಿಮಾ ಜೊತೆಗೆ ಇಟ್ ಇಸ್ ಆಲ್ವೇಸ್ ಅಬೌಟ್ ಕೀಪಿಂಗ್ ಆಡಿಯನ್ಸ್ ಎಂಗೇಜ್ಡ್. ಸೊ ದಟ್ ಈಸ್ ವಾಟ್ ಹ್ಯಾಪೆಂಡ್ ಹಿಯರ್ ಅಂತ ನನಗೆ ಅನಿಸ್ತದೆ. ಸೊ ಗುಡ್ ಜಾಬ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಿಮ್ಗೂ ಖುಷಿ ಆಯ್ತಲ್ಲ? ಓಕೆ. ಸೊ ನಮ್ಮ ಏಳುಮಲೆ ಸಿನಿಮಾ ಇದೇ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ.